ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಎಕ್ಸ್ಪೀರಿಯನ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಿರ್ತೀನಿ. ಸೊ ಇವುಗಳೆಲ್ಲ ನನಗೆ ಸ್ಟೂಡೆಂಟ್ಸ್ ಸೆಂಡ್ ಮಾಡಿರೋ ಕ್ವಶನ್ಸ್ ಆಗಿರುತ್ತೆ. ಕೆಲವೊಂದು ನಾನು 2-3 ಕ್ವಶನ್ಸ್ ಮಾತ್ರ ನಾನು ತೊಗೊಂಡಿದ್ದೀನಿ. ಸೊ ಎಲ್ಲ ಕ್ವಶನ್ಸು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಜೂನಿಯರ್ ಇಂಜಿನಿಯರಿಗೂ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರಿಗೂ ಇಬ್ಬರಿಗೂ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ KPCL ಎಕ್ಸಾಮ್ ಆಗಿರ್ಬೋದು, ರೈಲ್ವೆ ಎಕ್ಸಾಮ್ಸ್ ಆಗಿರ್ಬೋದು, ಮುಂದೆ ಬರುವಂತಹ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರು ಮೆಕ್ಯಾನಿಕಲ್ ಬೇಸ್ಡ್ ಮೇಲೆ. ಸೊ ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. If the density of gold is 19,300 kg per meter cube, then what is the specific gravity of gold? ಅಂದರೆ ಗೋಲ್ಡಿನ ಡೆನ್ಸಿಟಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಗೋಲ್ಡಿನ ಡೆನ್ಸಿಟಿ ಕೊಟ್ಟಿದ್ದಾರೆ. ನಮಗೆ ಗೋಲ್ಡಿನ ಡೆನ್ಸಿಟಿ ಕೊಟ್ಟಿದ್ದಾರೆ ಎಷ್ಟು? 19,300 kg per meter cube. ಇದು ವಾಟ್ ಈಸ್ ದಿ ಸ್ಪೆಸಿಫಿಕ್ ಗ್ರಾವಿಟಿ? ಸ್ಪೆಸಿಫಿಕ್ ಗ್ರಾವಿಟಿಗೆ ಇನ್ನೊಂದು ವರ್ಡ್ ಏನು ಕೊಡ್ಬೋದು? ರಿಲೇಟಿವ್ ಡೆನ್ಸಿಟಿ ಅಂತ ಕೊಡ್ಬೋದು. ಸೊ ನಾನು ನಿಮಗೆ ನಿನ್ನೆ ಫಾರ್ಮುಲಾ ಬರೆಸಿದ್ದೀನಿ. ಸ್ಪೆಸಿಫಿಕ್ ಗ್ರಾವಿಟಿಗೆ ಇನ್ನೊಂದು ವರ್ಡ್ ಏನಂತ ಹೇಳ್ತೀವಿ? ರಿಲೇಟಿವ್ ಡೆನ್ಸಿಟಿ ಅಂತ ಹೇಳ್ತೀವಿ. ಹೌದಾ? ಸೊ ನಿಮಗೆ ಇದರ ಡೆಫಿನೇಷನ್ ನಿನ್ನೆ ನಿಮಗೆ ಬರೆಸಿದ್ದೆ. ಹೌದಾ? ಏನಂತ ಹೇಳಿದೆ ಹೇಳ್ರಿ? ಡೆನ್ಸಿಟಿ ಆಫ್ ದಿ ಆಬ್ಜೆಕ್ಟ್, ಸೊ ಡೆನ್ಸಿಟಿ ಆಫ್ ದಿ ವಾಟರ್ ಅಥವಾ ಡೆನ್ಸಿಟಿ ಆಫ್ ಎ ಫ್ಲೂಯಿಡ್ ಅಂತ ಹೇಳಿದೆ. ಸ್ಟ್ಯಾಂಡರ್ಡ್ ಫ್ಲೂಯಿಡ್, ಡೆನ್ಸಿಟಿ ಆಫ್ ಎ ಫ್ಲೂಯಿಡ್ ಅಥವಾ ಡೆನ್ಸಿಟಿ ಆಫ್ ವಾಟರ್ ಅಂತ ತೊಗೊಂಡು ನಡೆಯುತ್ತೆ. ಸೊ ಈಗ ನಮಗೆ ಇದರೊಳಗಡೆ ವ್ಯಾಲ್ಯೂಸ್ ನಮ್ಗೆ ಏನೇನು ಗೊತ್ತಿದ್ದಾವೆ? ಡೆನ್ಸಿಟಿ ಆಫ್ ದಿ ಆಬ್ಜೆಕ್ಟ್ ಕೊಟ್ಟಿದ್ದಾನೆ. ಯಾವುದ್ರದ್ದು? ಗೋಲ್ಡ್ದು. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಗೋಲ್ಡ್ ಫೈಂಡ್ ಔಟ್ ಮಾಡಬೇಕಂದಾಗ ಡೆನ್ಸಿಟಿ ಆಫ್ ಗೋಲ್ಡ್ ನಮ್ಗೆ ಗೊತ್ತಿರಬೇಕು. ಸೊ ಆಬ್ಜೆಕ್ಟಲ್ಲಿ ಏನು? ಡೆನ್ಸಿಟಿ ಆಫ್ ಗೋಲ್ಡ್ ಆಯಿತು. ಕೆಳಗಡೆ ಡೆನ್ಸಿಟಿ ಆಫ್ ವಾಟರ್. ಸೊ ಇದರಿಂದ ನಾವೇನು ಬರೀಬೋದು? ಸ್ಪೆಸಿಫಿಕ್ ಗ್ರಾವಿಟಿನ ಫೈಂಡ್ ಔಟ್ ಮಾಡ್ಬೋದು. SGನ ಸ್ಪೆಸಿಫಿಕ್ ಗ್ರಾವಿಟಿ SG ಅಂತ ತೊಗೊತೀನಿ. ಸ್ಪೆಸಿಫಿಕ್ ಗ್ರಾವಿಟಿ ಅಂದರೆ ಸೊ ಡೆನ್ಸಿಟಿ ಆಫ್ ಗೋಲ್ಡ್ ಎಷ್ಟಿದೆ? 19,300 ಇದೆ. ಹೌದಾ? ಡಿವೈಡೆಡ್ ಬೈ ಇದು ಡೆನ್ಸಿಟಿ ಆಫ್ ವಾಟರ್. ನೆನ್ಪಿಟ್ಕೊಳ್ರಿ, ಡೆನ್ಸಿಟಿ ಆಫ್ ವಾಟರ್ ನಾನು ಏನಾದರೂ kg per meter cube ಬರೆದ್ರೆ ಅದೇನಾಗುತ್ತೆ? 1000 kg per meter cube ಇರುತ್ತೆ. ಸೊ ಇವಾಗ ಇದಕ್ಕೆ ಎಷ್ಟಾಯಿತು? 1000 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಇಲ್ಲಿ 0, ಇಲ್ಲಿ 00 ಕ್ಯಾನ್ಸಲ್. ಏನು ಉಳಿತು? 193 ಡಿವೈಡೆಡ್ ಬೈ 10. ಸೊ ನಿಮ್ಗೆ ಗೊತ್ತಿರುತ್ತೆ 12 ಡಿವೈಡೆಡ್ ಬೈ 10 ಅಂದರೆ ಎಷ್ಟು ಬರೀತೀರಾ? 1.2 ಅಂತ ಬರೀತೀರಾ. ಹೌದಾ? 24 ಡಿವೈಡೆಡ್ ಬೈ 10 ಅಂದರೆ 2.4 ಅಂತ ಬರೀತೀವಿ. ಅಂದರೆ ಒಂದು ವ್ಯಾಲ್ಯೂ 0 ಇರೋಕ್ಕಿಂತ ಒಂದು ವ್ಯಾಲ್ಯೂ ಆಗಿದ ನಂತರ ಪಾಯಿಂಟ್ ಇಡ್ತೀವಿ. ಅದೇ 244 ಡಿವೈಡೆಡ್ ಬೈ 10 ಅಂತಿದ್ದರೆ ಒಂದು ವ್ಯಾಲ್ಯೂ ಈ ಕಡೆಯಿಂದ ಒಂದು ವ್ಯಾಲ್ಯೂ ಆದಮೇಲೆ ಡೆಸಿಮಲ್ ಪಾಯಿಂಟ್ ಅಂದರೆ 24.4. ಫಾರ್ ಎಕ್ಸಾಂಪಲ್ 352 ಡಿವೈಡೆಡ್ ಬೈ 10 ಇತ್ತು. ಎಷ್ಟು ಇಡ್ತೀರಾ? 52 ಪಾಯಿಂಟ್ ಈ ಕಡೆಯಿಂದ ಬರಬೇಕು. ಈ ಕಡೆಯಿಂದ ಒಂದು ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟು. ಸೊ 35.2 ಆಗುತ್ತೆ. ಸಾರಿ, ಹೇಳೋದ್ರಲ್ಲಿ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ನಿಮಗೆ. ಸೊ 352 ಡಿವೈಡ್ ಬೈ 10 ಅಂದಾಗ ಕೆಳಗಡೆ ಒಂದೇ 0 ಇರೋ ಕಾರಣದಿಂದ ಈ ಕಡೆಯಿಂದ ಒಂದು ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ. ಸೊ ಏನಾಗುತ್ತೆ ಅವಾಗ? 355.2 ಆಗುತ್ತೆ. ಇನ್ನೊಂದು ನೋಡಿರಿ, 356 ಅಂತ ಇಟ್ಕೊಳ್ಳಿ ಡಿವೈಡೆಡ್ ಬೈ 10. ಅವಾಗ ಏನಾಗಬೇಕು? ಈ ಕಡೆಯಿಂದ ಒಂದು ನಂಬರ್ ಆದಮೇಲೆ ತಾನೇ, ಯಾಕೆ ಒಂದೇ 0 ಇರೋದು. ಸೊ ಏನಾಗುತ್ತೆ? 35.6 ಆಗುತ್ತೆ. ಒಂದು ವೇಳೆ ನಿಮಗೆ 356 ಡಿವೈಡೆಡ್ ಬೈ 100 ಇತ್ತು, ಅವಾಗ ಏನಾಗ್ತಾರೆ? ಡಬಲ್ ಝೀರೋಸ್ ಇರೋದು. ಈ ಕಡೆಯಿಂದ 2 ನಂಬರ್ಸ್ ಆದಮೇಲೆ ಅಂದರೆ 3.56 ಆಗಬೇಕು. ಸೊ ಈಗ 19.3 ಇದೆ. ಸೊ ಆ ಒಂದು ಸಿಮ್ಯುಲೇಷನ್ ನೋಡಿದ್ರೆ ಏನಾಗಬೇಕು? 19.3 ನಮಗೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಗೋಲ್ಡ್ ಆಗುತ್ತೆ ನೋಡಿ. ಸೊ ಏನಾಗಬೇಕು? 19.3. ಎಲ್ಲಿದೆ? 19.3 ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಗೋಲ್ಡ್. ಸೊ ಈ ರೀತಿ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಯಾವುದೇ ಒಂದು ಆಬ್ಜೆಕ್ಟ್ನ ಕೇಳಿದ್ರೆ ಈ ಥರ ಮಾಡಬೇಕು. ನಮಗೇನು ಗೊತ್ತಿರಬೇಕು? ಆ ಆಬ್ಜೆಕ್ಟಿನ ಡೆನ್ಸಿಟಿ ಗೊತ್ತಿರಬೇಕು. ಆಮೇಲೆ ಡೆನ್ಸಿಟಿ ಆಫ್ ದಿ ಸ್ಟ್ಯಾಂಡರ್ಡ್ ಫ್ಲೂಯಿಡ್. ಅಷ್ಟು ಗೊತ್ತಿದ್ರೆ ಈ ನ್ಯೂಮರಿಕಲ್ ಕಂಪ್ಲೀಟ್ ಮಾಡ್ಕೊಂಡು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಇದನ್ನು ಸ್ಪೆಸಿಫಿಕ್ ಗ್ರಾವಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಇಫ್ ದಿ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಐಸ್ದು ಸ್ಪೆಸಿಫಿಕ್ ಗ್ರಾವಿಟಿ ಅವರೇ ಕೊಟ್ಟಿದ್ದಾರೆ. ಅಂದರೆ SG ಆಫ್ ಐಸ್ ಎಷ್ಟಂತ ಹೇಳಿದ್ದಾರೆ? 0.92 ಅಂತ ಹೇಳಿದ್ದಾರೆ. ದೆನ್ ವಾಟ್ ಈಸ್ ದಿ ಡೆನ್ಸಿಟಿ ಆಫ್ ಐಸ್? ಡೆನ್ಸಿಟಿ ಆಫ್ ಐಸ್ ಕೇಳಿದ್ದಾರೆ. ಹೋದ್ಸಲ ನಮಗೆ ಆಬ್ಜೆಕ್ಟ್ದು ಡೆನ್ಸಿಟಿ ಕೊಟ್ಟಿದ್ರು, ಬಟ್ ಈಗ ಆಬ್ಜೆಕ್ಟ್ದು ಡೆನ್ಸಿಟಿ ಕೇಳ್ತಾರೆ, ಬಟ್ ಆಬ್ಜೆಕ್ಟಿನ ಸ್ಪೆಸಿಫಿಕ್ ಗ್ರಾವಿಟಿ ಕೊಡ್ತಾರೆ. ಸೊ ನಮಗೆ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ವಿನು ಸೊ ಫಾರ್ಮುಲಾ ಏನಾಗಿರುತ್ತೆ? ಸ್ಪೆಸಿಫಿಕ್ ಗ್ರಾವಿಟಿ ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ದಿ ಆಬ್ಜೆಕ್ಟ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ಫ್ಲೂಯಿಡ್ ಅಥವಾ ವಾಟರ್. ಇದನ್ನು ಸ್ಟ್ಯಾಂಡರ್ಡ್ ಫ್ಲೂಯಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಇದರಲ್ಲಿ ಡೆನ್ಸಿಟಿ ಆಫ್ ದಿ ಆಬ್ಜೆಕ್ಟ್, ಡೆನ್ಸಿಟಿ ಯಾವುದು? ಡೆನ್ಸಿಟಿ ಆಫ್ ಐಸ್ ತಾನೇ ನಾವು ಮಾಡಬೇಕಾಯ್ತು. ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಈಸ್ ಈಕ್ವಲ್ ಟು ಸ್ಪೆಸಿಫಿಕ್ ಗ್ರಾವಿಟಿ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಐಸ್ ಎಷ್ಟು ಕೊಟ್ಟಿದ್ದಾರೆ? 0.92 ಈಸ್ ಈಕ್ವಲ್ ಟು ಐಸ್ದು ಡೆನ್ಸಿಟಿ ನಾವು ಮಾಡಬೇಕು. ಡಿವೈಡೆಡ್ ಬೈ ವಾಟರ್ ಎಷ್ಟು? 1000. ಈಗ ಡೆನ್ಸಿಟಿ ಆಫ್ ಐಸ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0.92 ಇಂಟು 1000 ಆಯಿತು. ಈಗ ಪ್ರೀವಿಯಸ್ ಆಗಿ ನಾನು ನಿಮ್ಗೆ ಹೇಳಿದೆ 0.4 ಅಂತಂದರೆ ಎಷ್ಟು ಬರೀತೀರಾ? 4 ಡಿವೈಡೆಡ್ ಬೈ 100, 40 ಡಿವೈಡೆಡ್ ಬೈ 100 ಅಂದರೆ ಇದು ಮುಂದೆ 0 ಇದ್ದಂಗೆ ಅರ್ಥ. ಒಂದು ವೇಳೆ 0.32 ಅಂತಿತ್ತಪ್ಪ, ಹೆಂಗೆ ಬರೀತೀರಾ? 32 ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಅದೇ ಥರನೇ 0.92 ಹೆಂಗೆ ಬರಿಬೋದು? 92 ಡಿವೈಡ್ ಬೈ 100 ಅಂತ ಬರಿಬೋದು. ಹೌದಾ? ಇಂಟು 100 ಅಲ್ಲ, 1000 ಸಾರಿ, ಇಂಟು 1000.
ಸೊ ಇಲ್ಲಿ 00 ಇಲ್ಲಿ 00 ಕ್ಯಾನ್ಸಲ್. ಸೊ ಏನಾಗುತ್ತೆ 92 × 10 ಆಗುತ್ತೆ. ಎಷ್ಟಾಯಿತು 920. ಇದೇನು ಡೆನ್ಸಿಟಿ ಆಫ್ ಐಸ್. ಸೊ ಯೂನಿಟ್ ಏನಾಗಬೇಕಿದು ಡೆನ್ಸಿಟಿ ಇರೋ ಕಾರಣದ kg/m³ ಅಲ್ಲಿರುತ್ತೆ. ಯಾಕೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಲ್ಲ. ಡೆನ್ಸಿಟಿ ಫಾರ್ಮನ್ನು ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ ಮಾಸ್ ಬೈ ವಾಲ್ಯೂಮ್ ಆಗಿರುತ್ತೆ. ಸೊ ಮಾಸ್ ಯೂನಿಟು m³ ಅಲ್ಲಿದ್ದರೆ ವಾಲ್ಯೂಮ್ ಮಾಸ್ ಬಂದು kg ಇನ್ನು ವಾಲ್ಯೂಮ್ ಒಂದು m³ ಅಲ್ಲಿದ್ದರೆ ಡೆನ್ಸಿಟಿದು ಯೂನಿಟ್ ಏನಾಗಬೇಕು kg/m³ ಆಗಬೇಕು. ಸೊ ಡೆನ್ಸಿಟಿ ಆಫ್ ಐಸ್ ವಾಟರ್ ಎಷ್ಟಾಯಿತು 920 kg/m³. ಇಲ್ಲಿದೆ ನೋಡಿ ಆಪ್ಷನ್. ಇಷ್ಟು ಈ ರೀತಿನೆಲ್ಲ ನಾವು ಸಾಲ್ವ್ ಮಾಡಬೇಕು. ಇವಾಗ ಇಲ್ಲಿ ನೋಡಿರಿ, ಈ ಪಾಯಿಂಟ್ಸ್ ಕೆಲವೊಂದು ಡೆನ್ಸಿಟಿನೂ ಕೊಟ್ಟಿದ್ದಾರೆ. ಇದು ಇವಾಗ ತಾನೇ ನೋಡಿದ್ರಲ್ಲ, ಯಾವುದಿದು ಗೋಲ್ಡ್ದಾಯಿತು. ಇದ್ರದ್ದು ಏನಾಗುತ್ತೆ ಅಂದರೆ ಇದು ಐರನ್ದಾಗುತ್ತೆ. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟೇ ಇದ್ದಾವೆ ಇವೆಲ್ಲ. ಇದು ಕ್ಯಾಸ್ಟ್ ಐರನ್ ಇರಬೇಕು ಅನ್ಸುತ್ತೆ 9.96 960. ಒಂದು ಸಲ ವೆರಿಫಿಕೇಷನ್ ಮಾಡ್ಕೊಳ್ರಿ. ಬಟ್ ಇವೆಲ್ಲ ಇಂಪಾರ್ಟೆಂಟು. ಡೆನ್ಸಿಟಿ ಕೆಲವೊಂದು ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡ್ರೆ ಬೆಸ್ಟ್. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಡ್ಯೂ ಟು ಸಡನ್ ಆನ್ಸೆಟ್ ಆಫ್ ಸಮ್ಮರ್ ದ ಟೆಂಪರೇಚರ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 30 ಡಿಗ್ರಿ. ಕ್ಯಾಲ್ಕುಲೇಟ್ ದಿ ಟೆಂಪರೇಚರ್ ಸ್ಟ್ರೆಸ್. ಅಂದ್ರೇನು ಟೆಂಪರೇಚರ್ ಸ್ಟ್ರೆಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಅಂದರೆ ಏನು ಸಿಗ್ಮಾ ಟಿ ಫೈಂಡ್ ಔಟ್ ಮಾಡಬೇಕು ಟೆಂಪರೇಚರ್ ಸ್ಟ್ರೆಸ್. ಆದಮೇಲೆ ಏನೇನು ಡಾಟಾ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ನೋಡೋಣ. ಕ್ಯಾಲ್ಕುಲೇಟ್ ದಿ ಟೆಂಪರೇಚರ್ ಸ್ಟ್ರೆಸ್ ಯಾವುದರಲ್ಲಿ ಇನ್ ಎ ಸ್ಟೀಲ್ ರೈಲ್ ಆಫ್ ಲೆಂತ್. ಆ ಸ್ಟೀಲ್ ರೈಲಿನ ಲೆಂತ್ ಎಷ್ಟಿದೆ? ಈ ಸ್ಟೀಲ್ ರೈಲಿನ ಲೆಂತು 15 ಮೀಟ್ರ್ ಇದೆ. ಓಕೆನಾ? ವಿತ್ ಟೈಟೆಡ್ ವಿತ್ ಬೋಲ್ಟ್ಸ್ ಆ್ಯಂಡ್ ನೈಟ್ಸ್ ಅಂತ ಹೇಳಿದ್ದಾನೆ. ಟೇಕ್ ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾರೆ ನೋಡಿ. ಯಂಗ್ಸ್ ಮಾಡ್ಯುಲಸ್ ಎಷ್ಟು? 2 × 10⁵ ಮೆಗಾ ಪ್ಯಾಸ್ಕಲ್ ಅಂದರೂ ಒಂದೇ, Nm² ಅಂದರೂ ಒಂದೇ ನೋಡಿ. ಅದೇ ಥರನೇ ಇದ್ಯಾವುದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಆಲ್ಫಾ ಎಷ್ಟು ಕೊಟ್ಟಿದ್ದಾರೆ? ಅದು ಸ್ಟೀಲ್ದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ನೆನ್ಪಿಟ್ಕೊಳ್ಳಿ. ಆನ್ಸರ್ ಡೈರೆಕ್ಟಾಗಿ ಪ್ರಶ್ನೆನಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ಕೆಲವೊಂದು ಸಲ. 12 × 10⁻⁻6 ಪರ್ ಡಿಗ್ರಿ ಸೆಂಟಿಗ್ರೇಡ್. ಯೂನಿಟ್ ಆಫ್ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಏನಿರುತ್ತೆ? ಪರ್ ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅದಾಗಿನ ನಂತರ ಇಲ್ಲಿ ನೋಡಿ, ಡ್ಯೂ ಟು ಸಡನ್ ಆನ್ಸೆಟ್ ಆಫ್ ಸಮ್ಮರ್, ಅಂದರೆ ಸಡನ್ನಾಗಿ ಸಮ್ಮರ್ ಬಂದಿರೋ ಕಾರಣದ ಅಥವಾ ಸಮ್ಮರ್ ಇರೋ ಕಾರಣದ ಆ ಟೆಂಪರೇಚರ್, ಆ ರೈಲಿನಲ್ಲಿ ಟೆಂಪರೇಚರಿಂದ ಇನ್ಕ್ರೀಸ್ ಆಗಿರುವಂಥದ್ದು ವ್ಯಾಲ್ಯೂನ ಕೊಟ್ಟಿದ್ದಾನೆ. ಟೆಂಪರೇಚರ್ ಕೊಟ್ಟಿದ್ದಾನೆ. ದ ಟೆಂಪರೇಚರ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ. ಎಷ್ಟು ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ ಅಂದರೆ ಸಡನ್ನಾಗಿ ಟೆಂಪರೇಚರ್ ಬಂದಿರೋ ಕಾರಣದ ಟೆಂಪರೇಚರಲ್ಲಿ ಚೇಂಜ್ ಕಾಣುತ್ತೆ. ಆ ಚೇಂಜ್ ಆಗಿರುವಂಥ ಟೆಂಪರೇಚರ್ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾನೆ. ಏನು? ∆T ವ್ಯಾಲ್ಯೂ ಎಷ್ಟದು? 30 ಡಿಗ್ರಿ ಸೆಂಟಿಗ್ರೇಡ್. ಸೊ ನೆನ್ಪಿಟ್ಕೊಳ್ಳಿ, ನಾವು ಪ್ರೀವಿಯಸ್ ಆಗಿ ಥರ್ಮಲ್ ಇಂಜಿನಿಯರಿಂಗ್ ಒಳಗಡೆ ಟೆಂಪರೇಚರ್ ಕೊಟ್ಟಾಗ ನಾವು ಕೆಲ್ವಿನಲ್ಲಿ ಮಾಡ್ತಿದ್ವಿ. ಬಟ್ ಈ ಥರ್ಮಲ್ ಸ್ಟ್ರೆಸಸ್ ಮಾಡೋ ಟೈಮಲ್ಲಿ ಟೆಂಪರೇಚರ್ ವ್ಯಾಲ್ಯೂ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಥವಾ ಬರೀ ಟೆಂಪರೇಚರ್ ಕೊಟ್ಟಾಗ ಡಿಗ್ರಿ ಸೆಂಟಿಗ್ರೇಡಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. ಸೊ ನೋಟ್ ಮಾಡ್ಕೊಳ್ಳ್ರಿ, ಇದು ಟೆಂಪರೇಚರ್ ಸ್ಟ್ರೆಸಸ್ ಏನಾರು ನ್ಯೂಮರಿಕಲ್ ಬಂತು ಅಂದರೆ ಅವಾಗ ಯೂನಿಟ್ ನೀವು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೊಳ್ಕೋಬೇಡಿ, ಡಿಗ್ರಿ ಸೆಂಟಿಗ್ರೇಡಲ್ಲೇ ಇಟ್ಕೊಳ್ಳಿ. ಸೊ ನಮಗೆ ಇನ್ಕ್ರೀಸ್ ಇನ್ ಟೆಂಪರೇಚರ್ ಕೊಟ್ಟಿದ್ದಾರೆ, ಆಲ್ಫಾ ಕೊಟ್ಟಿದ್ದಾರೆ, ಇ ಕೊಟ್ಟಿದ್ದಾರೆ. ಟೆಂಪರೇಚರ್ ಸ್ಟ್ರೆಸಸ್ನ ಫೈಂಡ್ ಔಟ್ ಮಾಡಬೇಕು. ಅದಾದ ನಂತರ ರೈಲ್ದು ಲೆಂತ್ ಕೂಡ ಕೊಟ್ಟಿದ್ದಾರೆ. ಎಷ್ಟು? 15 ಮೀಟರ್. ಸೊ ಇದು ಮೆಗಾ ಪ್ಯಾಸ್ಕಲ್ ಅಂದರೆ Nm²ಅಲ್ಲಿ ಇದೆಯಲ್ಲ. ಸೊ ಇದನ್ನು ಮಿಲಿಮೀಟ್ರಲ್ಲೇ ಮಾಡಿಕೊಂಡ್ರೆ ಏನಾಗುತ್ತೆ? 15 × 10⁻³ ಮಿಲಿಮೀಟರ್. ಯಾಕಂದರೆ 1 ಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್ ಆಗುತ್ತೆ? 1000 ಮಿಲಿಮೀಟರ್ ಆಗುತ್ತೆ. ಸೊ ಇದ್ರ ಬದಲು ಏನು ಬರೀಬೋದು? 10⁻³ ಮಿಲಿಮೀಟರ್ ಅಂತ ಬರೀಬೋದು. ಅಂದರೆ 1 ಮೀಟರ್ ಪ್ಲೇಸಲ್ಲಿ 10⁻³ ಮಿಲಿಮೀಟರ್ನ ಸಬ್ಸ್ಟಿಟ್ಯೂಷನ್ ಮಾಡಿದೆ 1 ಮೀಟರ್ ಪ್ಲೇಸಲ್ಲಿ. ಸೊ ಲೆಂತ್ ಅಂತೂ ಇಷ್ಟ ಆಯಿತು. ಈಗ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಥರ್ಮಲ್ ಸ್ಟ್ರೆಸಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ಥರ್ಮಲ್ ಸ್ಟ್ರೆಸಸ್ ಫಾರ್ಮುಲಾ ಏನಿರುತ್ತೆ? ಥರ್ಮಲ್ ಸ್ಟ್ರೆಸಸ್ ಇನ್ ಫಾರ್ಮ್ ಅಂದರೆ ಆಲ್ಫಾ ಇ ಇಂಟು ಆಲ್ಫಾ ∆T ಅಂತ ಬರ್ಕೊಳ್ಳೋಣ, ಅಥವಾ ಆಲ್ಫಾ ಇಂಟು ಇ ∆T ಅಂತ ಬರ್ಕೊಂಡು ತಪ್ಪೇನಾಗಲ್ಲ. ಇದು ನಮ್ಮ ಥರ್ಮಲ್ ಸ್ಟ್ರೆಸಸ್ಸಿನ ಫಾರ್ಮುಲಾ. ಸೊ ಒಂದು ಬಾಡಿ ಒಳಗಡೆ ಡ್ಯೂ ಟು ಟೆಂಪರೇಚರ್ ಎಷ್ಟು ಥರ್ಮಲ್ ಸ್ಟ್ರೆಸಸ್ ಡೆವಲಪ್ ಆಗಿರುತ್ತೆ ಅಂದರೆ ಇಷ್ಟು ಡೆವಲಪ್ ಆಗಿರುತ್ತೆ ನೋಡಿ, ಈ ಅಮೌಂಟಲ್ಲಿ ಡೆವಲಪ್ ಆಗಿರುತ್ತೆ. ಸೊ ಆಲ್ಫಾ ಎಷ್ಟಿದೆ? 12 × 10⁻⁻6 ಇಂಟು ಇ ಎಷ್ಟಿದೆ? 2 × 10⁵ ಇಂಟು ರೈಸಿಂಗ್ ಟೆಂಪರೇಚರ್ ಎಷ್ಟಿದೆ? 30 ಇದೆ. ಸೊ ಇವಾಗ ಇಲ್ಲಿ ನೋಡಿರಿ, 10⁵ 10⁶ ಕ್ಯಾನ್ಸಲ್ ಆದರೆ ಅಂದರೆ -6 + 5 ಅಂದರೆ ಎಷ್ಟಾಯಿತು? 12 × 2 ಇಂಟು ಇಲ್ಲಿ -6 + 5 ಅಂದರೆ ಎಷ್ಟಾಯಿತು? -1 × 30. ಈಗ 12 × 2, ಈಗ 10 ಕೆಳಗಡೆ 1/10 ಇತ್ತಂದರೆ ಏನು ಬರಿಬೋದು? 10⁻⁻1 ಬರಿಬೋದು. ಅದೇ 1/10² ಇತ್ತಂದರೆ 10⁻⁻2 ಅಂತ ಬರಿಬೋದು. ಸೊ 10⁻⁻1ನ ನಾನೇನು ಬರಿತೀನಿ? ಈ ಥರ ಬರ್ಕೊಳ್ತೀನಿ. ಹೆಂಗೆ? 2 × 30 × 1/10. ಸೊ 10 1s 10 3s. ಸೊ ಎಷ್ಟಾಯಿತು? 12 3s 36 × 2, 36 × 2 ಅಂದರೆ 72 ಆಯಿತು. ಸೊ ಸ್ಟ್ರೆಸ್ ಅಲ್ಲ, ಇದೇನಲ್ಲಿದೆ? MPAನಲ್ಲಿದೆ. ಸೊ ಎಲ್ಲ MPAನಲ್ಲಿ ಇರೋ ಕಾರಣದ ಇದು ಏನಲ್ಲಿ ಬರಬೇಕು? MPAನಲ್ಲೇ ಬರುತ್ತೆ. ಅಲ್ಲಿ MPAನಲ್ಲಿ ಕೊಟ್ಟಿಲ್ವಲ್ಲ. MP ಅಂದರೆ ಏನಂತ ಹೇಳಿದೆ ಮುಂಚೆನೇ? Nm/mm² ಅಂತ ಹೇಳಿದೆ. ಹಾಗಾಗಿ 72 Nm/mm² ಆಗುತ್ತೆ. ಸೊ ಆಪ್ಷನ್ ಏನಾಗಬೇಕು? 72. ಮಿಸ್ಟೇಕ್ ಆಗಿದೆನಾ? ಸೊ ಆಪ್ಷನ್ ಇಲ್ವಲ್ಲ, 72 ಇಲ್ಲ, ಇದು 62 ಇರೋದು 72 ಆಗಿರ್ಬೋದು. ಬಟ್ ಆನ್ಸರ್ ಇದಕ್ಕೆ ಥರ್ಮಲ್ ಸ್ಟ್ರೆಸಸ್ ಎಷ್ಟು ಡೆವಲಪ್ ಆಗಿದೆ ಅಂದರೆ
72 ನ್ಯೂಟನ್ ಪರ್ mm ಸ್ಕ್ವೇರ್ ಅಥವಾ 72 ಮೆಗಾ ಪ್ಯಾಸ್ಕಲ್. ಸೊ ಇದು ಆಪ್ಷನ್ ಇಲ್ಲ. ಸೊ ಆಪ್ಷನ್ ನಮಗೆ 72 ಆಗಬೇಕು. ಸೊ ಆಪ್ಷನ್ ಮಿಸ್ಟೇಕ್ ಕೊಟ್ಟಿದ್ದಾರೆ. ಸೊ ಇದು ಸ್ಟೂಡೆಂಟ್ಸ್ ಏನು ಮಾಡಿರೋ ಪ್ರಶ್ನೆ ಇದು. ಸೊ ಈ ರೀತಿ ನಾವು ಥರ್ಮಲ್ ಸ್ಟ್ರೆಸಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಓಕೆನಾ, ಈ ಥರ ಸಾಲ್ವ್ ಮಾಡಬೇಕು. ಸೊ ಈ ಪ್ರಶ್ನೆಗೆ ಉತ್ತರ ಏನು 72 ನ್ಯೂಟನ್ ಪರ್ mm ಸ್ಕ್ವೇರ್ ಅಥವಾ MPa. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾಯಿದೆ ನೋಡಿ. ಎ ಸ್ಟೀಲ್ ರಾಡ್, ಇದು ನನ್ನ ಸ್ಟೂಡೆಂಟ್ಸ್ ಸೆಂಡ್ ಮಾಡಿರೋ ಕ್ವಶನ್. ಎ ಸ್ಟೀಲ್ ರಾಡ್ ಈಸ್ 20 ಮೀಟರ್ ಲಾಂಗ್. ಏನು ಲೆಂತ್ ಕೊಟ್ಟಿದ್ದಾರೆ, ಎಷ್ಟು 20 ಮೀಟರ್ ಕೊಟ್ಟಿದ್ದಾರೆ. ಲಾಂಗ್ ಅಟ್ 20 ಡಿಗ್ರಿ ಸೆಂಟಿಗ್ರೇಡ್. ಇದು 20 ಡಿಗ್ರಿ ಸೆಂಟಿಗ್ರೇಡ್. ಎ ಸ್ಟೀಲ್ ರಾಡ್ ಈಸ್ 20 ಮೀಟರ್ ಲಾಂಗ್ ಅಟ್ 20 ಡಿಗ್ರಿ ಸೆಂಟಿಗ್ರೇಡ್. ಎಷ್ಟು 20 ಡಿಗ್ರಿ ಸೆಂಟಿಗ್ರೇಡ್. ಈ ಲೆಂತಲ್ಲಿರೋ ಸ್ಟೀಲ್ ರಾಡು ಸ್ಟಾರ್ಟಿಂಗಲ್ಲಿ ಎಷ್ಟಿದೆ 20 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಯಾಕಂದರೆ ಇನ್ಷಿಯಲ್ ಯಾಕಂತಂದ್ರೆ ನೆಕ್ಸ್ಟ್ ಟೆಂಪರೇಚರ್ ಇದೆ. ವೆನ್ ದ ಟೆಂಪರೇಚರೈಸ್ಡ್, ಇನ್ಷಿಯಲಲ್ಲಿ ಇಷ್ಟಿತ್ತು T1, ನೆಕ್ಸ್ಟಲ್ಲಿ ಎಷ್ಟಾಗಿದೆ T2 70 ಡಿಗ್ರಿ. ಯಾಕೆ ನಾನು ಅದನ್ನು T2 ತೊಗೊಂಡೆ ಅಂದರೆ ಇಲ್ಲಿ ನೋಡಿರಿ, ಎ ಸ್ಟೀಲ್ ರಾಡ್ ಈಸ್ 20 ಮೀಟರ್ ಲಾಂಗ್ ಅಟ್ 20 ಡಿಗ್ರಿ ಸೆಂಟಿಗ್ರೇಡ್ ವೆನ್ ಟೆಂಪರೇಚರ್ ಈಸ್ ರೈಸ್ಡ್. ಇನ್ಷಿಯಲಲ್ಲಿ ಇಷ್ಟಿದ್ದಂಗೆ ತಾನೇ ಇನ್ಷಿಯಲಲ್ಲಿ ಎಷ್ಟೋ ಇರಬೇಕು, ಅದು ರೈಸ್ ಆಗಬೇಕಂದ್ರೆ ಇನ್ಷಿಯಲಲ್ಲಿ ಎಷ್ಟೋ ಇರಬೇಕು. ಸೊ ಅಷ್ಟರಿಂದ ಇನ್ನೊಂದಿಷ್ಟು ವ್ಯಾಲ್ಯೂಗೆ ರೈಸ್ ಆಗಿದೆ. ಇನ್ಷಿಯಲಾಗಿ ಎಷ್ಟಿತ್ತು 20 ಇತ್ತು, ಆದಮೇಲೆ ಎಷ್ಟು ರೈಸ್ ಆಗಿದೆ 70 ಡಿಗ್ರಿ ಸೆಂಟಿಗ್ರೇಡ್ಗೆ ರೈಸ್ ಆಗಿದೆ. ಸೊ ಇನ್ಷಿಯಲ್ ಟೆಂಪರೇಚರ್ 20 ತೊಗೊಳ್ತೀವಿ, ನೆಕ್ಸ್ಟ್ ಟೆಂಪರೇಚರ್ ಎಷ್ಟು 70 ಡಿಗ್ರಿ ಅಂತ ಆಯಿತು. ಫೈನ್ ದಿ ಟೆಂಪರೇಚರ್ ಸ್ಟ್ರೆಸಸ್ ಇನ್ ದಿ ರಾಡ್, ಅಂದರೆ ಏನು ಸಿಗ್ಮಾ ಟಿನೇ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಸೊ ಮೇಯ್ನಾಗಿ ಎಲ್ಲರೂ ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ಫೇಸ್ ಮಾಡೋ ಡಿಫಿಕಲ್ಟಿ ಏನಂದರೆ ಡಾಟಾ ಕಲೆಕ್ಷನ್ ನಿಮಗೆ ಬಂತು ಅಂದರೆ ಅದಕ್ಕೆ ರೆಲೆವೆಂಟ್ ಫಾರ್ಮುಲಾಸ್ ಇರುತ್ತೆ, ಯೂಸ್ ಮಾಡಿಕೊಂಡು ಅದಕ್ಕೆ ಬರಬೇಕಾಗಿರೋಂಥ ವ್ಯಾಲ್ಯೂ ಬಂದುಬಿಡುತ್ತೆ ಕ್ಯಾಲ್ಕುಲೇಷನ್ ಮುಖಾಂತರವಾಗಿ. ಸೊ ಇಲ್ಲಿ ನಮಗೆ ಸ್ಟೀಲ್ ರಾಡ್ದು ಲೆಂತ್ ಕೊಟ್ಟಿದ್ದಾನೆ 20 ಮೀಟರ್ ಅಂತೇಳಿ. ಆದಮೇಲೆ ಆ 20 ಮೀಟರ್ ಲಾಂಗಿನ ಲೆಂತಿನ ಟೆಂಪರೇಚರ್, ಆ 20 ಮೀಟರ್ ಲಾಂಗ್ ಲೆಂತಿರೋ ರಾಡಿನ ಟೆಂಪರೇಚರ್ ಎಷ್ಟು, ಇನ್ಷಿಯಲ್ ಟೆಂಪರೇಚರ್ 20 ಡಿಗ್ರಿ ಕೊಟ್ಟಿದ್ದಾನೆ. ಈ ಇನ್ಷಿಯಲ್ ಟೆಂಪರೇಚರಿಂದ ನೆಕ್ಸ್ಟ್ ಟೆಂಪರೇಚರ್ಗೆ ಎಷ್ಟು ರೈಸ್ ಆಗಿದೆ ಅವನೇ ಡಾಟಾದಲ್ಲಿ ಹೇಳಿದ ನೋಡಿ. ವೆನ್ ದಿ ಟೆಂಪರೇಚರ್ ಇಸ್ ರೈಸ್ ಟು 70 ಡಿಗ್ರಿ ಸೆಂಟಿಗ್ರೇಡ್, ಫೈನ್ ದಿ ಟೆಂಪರೇಚರ್ ಸ್ಟ್ರೆಸ್ ಡೆವಲಪ್ ಇನ್ ದಿ ರಾಡ್. ಸೊ ಇನ್ಷಿಯಲ್ ಲೆಂತ್ ಇನ್ಷಿಯಲಲ್ಲಿ ಇಷ್ಟು ಟೆಂಪರೇಚರ್ ಇರಬೇಕು. ನೆಕ್ಸ್ಟ್ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಥರ್ಮಲ್ ಸ್ಟ್ರೆಸಸ್ ಡೆವಲಪ್ ಆಗುತ್ತೆ, ಆವಾಗ ಬಾರು ಏನಾಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ. ಸೊ ಆ ಒಂದು ಎಷ್ಟು ಡೆವಲಪ್ ಆಗಿದೆ ಆ ಬಾರಲ್ಲಿ ಎಕ್ಸ್ಟೆಂಡ್ ಇದೇನೋ ಆ ಬಾರಲ್ಲಿ ಡೆವಲಪ್ ಆಗಿರುವಂಥ ಥರ್ಮಲ್ ಸ್ಟ್ರೆಸಸ್ಸಿನ ವ್ಯಾಲ್ಯೂ ಕೇಳ್ತಾನೆ. ಇಲ್ಲಿ ನೋಡಿ, ವೆನ್ ದಿ ರಾಡ್ ಈಸ್ ಪರ್ಮಿಟೆಡ್ ಟು ಎಕ್ಸ್ಪ್ಯಾಂಡ್ 6 ಮೀಟರ್. ಸೊ ಪರ್ಮಿಟ್ ಆದಾಗ ಇನ್ನೊಂದು ವ್ಯಾಲ್ಯೂ ಕೊಟ್ಟಿದ್ದೆ ನೋಡಿ, ಈ ಕೇಸಲ್ಲಿ ಮಾಡಬೇಕು. ಸೊ ಇವಾಗ ನನಗೆ ಇಲ್ಲಿ ಫಿಕ್ಸ್ಡ್ ಎಂಡ್ ಅಂತ ತೊಗೊಳ್ತೀನಿ, ಇದು ನಮ್ಮ ಬಾರ್ ಅಂತ ಇಟ್ಕೊಳ್ಳೋಣ. ಇದರ ಲೆಂತ್ ಇನ್ಷಿಯಲ್ ಲೆಂತ್ ಎಷ್ಟಿದೆ 20 ಮೀಟರ್ ಅಂತ ಹೇಳಿದಾನೆ, 20 ಮೀಟರ್. ಇವಾಗ ಇದ್ರ ಟೆಂಪರೇಚರ್ T1 ಎಷ್ಟಿದೆ 20 ಡಿಗ್ರಿ ಇದೆ. ಈಗ ನನಗೆ ಟೆಂಪರೇಚರ್ ರೈಸ್ ಆಯಿತು, ಎಷ್ಟರಿಂದ ಎಷ್ಟಿಗೆ 20ಇಂದ 70 ಡಿಗ್ರಿಗೆ ಟೆಂಪರೇಚರ್ ರೈಸ್ ಆಯಿತು. ಸೊ ಟೆಂಪರೇಚರ್ ರೈಸ್ ಆದಾಗ ಇದರಲ್ಲಿ ಥರ್ಮಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಬಾರ್ ಏನಾಗಬೇಕು ಎಕ್ಸ್ಪ್ಯಾಂಡ್ ಆಗಬೇಕು, ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಆ ಎಕ್ಸ್ಪ್ಯಾನ್ಷನ್ ಇಲ್ಲಿ ಆಗ್ತಾ ಇದೆಯಲ್ಲ, ಇದೆಷ್ಟೋ ಎಕ್ಸ್ಪ್ಯಾನ್ಷನ್ ಆಗಬೇಕಾಗಿದೆ. ಅದೇಂತ ಎಷ್ಟಂತ ಹೇಳಿದ್ದಾನೆ 6 ಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಬಟ್ ಅವ್ರು ಏನಂತಿದ್ದಾರೆ ಪ್ರಿವೆಂಟ್ ಮಾಡಿದ್ದಾರೆ, ಎಕ್ಸ್ಪ್ಯಾಂಡ್ ಆಗ್ದಂಗೆ ತಡೆದರೆ 6 ಮೀಟ್ರ್ ಎಕ್ಸ್ಪ್ಯಾಂಡ್ ಆಗಿರೋದು ಏನಾಗುತ್ತೆ ಒಳಗಡೆ ಕುಗ್ಬಿಡುತ್ತೆ. ಸೊ ಇಷ್ಟು ಎಕ್ಸ್ಪ್ಯಾಂಡ್ ಆಗಬೇಕಾಗಿರೋದು ಎಕ್ಸ್ಪ್ಯಾಂಡ್ ಆಗಲ್ಲ, ಯಾಕಂದರೆ ಇಲ್ಲಿ ನಾವು ತಡೆದ್ಬಿಟ್ಟಿದ್ದೀವಿ, ಫಿಕ್ಸ್ಡ್ ಮಾಡಿಬಿಟ್ಟಿದ್ದೀವಿ. ಸೊ ಈ ಥರ ಮಾಡಿದಾಗ ಒಳಗಡೆ ಡೆವಲಪ್ ಆಗಿರುವಂಥ ಸ್ಟ್ರೆಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನಮಗೆ ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಭಾಳ ಸಿಂಪಲು. ಸೊ ಅಲ್ಲೇನು ಎಕ್ಸ್ಟ್ರಾ ಎಕ್ಸ್ಪ್ಯಾನ್ಷನ್ ಕೊಟ್ಟಿದ್ದಾನಲ್ಲ ಅದು ಡೆಲ್ಟಾ ಅಂತ ತೊಗೊಂಡ್ರೆ ಅದು 6 ಮಿಲಿಮೀಟ್ರ್ ಆಯಿತು. ಇಷ್ಟು ಎಕ್ಸ್ಪ್ಯಾಂಡ್ ಆಗಬೇಕಾಯಿತು, ಬಟ್ ನಾವು ಅದನ್ನು ತಡೆದಿದ್ದೀವಿ. ಏನೋ ಒಂದು ಫಿಕ್ಸ್ಡ್ ಎಂಡ್ ಮಾಡಿಬಿಟ್ಟು ಇನ್ನೊಂದು ಫಿಕ್ಸ್ಡ್ ಎಂಡ್ ಮಾಡಿಬಿಟ್ಟು ಈಗ ಅದರಲ್ಲಿ ತಡೆದಾಗ ಎಷ್ಟು ಡೆವಲಪ್ ಆಗಿದೆ, ಥರ್ಮಲ್ ಸ್ಟ್ರೆಸಸ್ ಎಷ್ಟು ಡೆವಲಪ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಸೊ ಇದು ಭಾಳ ಸಿಂಪಲ್. ನಮಗೆ ಈ ರೀತಿಯಲ್ಲಿ ಕೊಟ್ಟಾಗ ನಾವೇನು ಮಾಡಬೇಕು, ಫಾರ್ಮುಲಾಗೆ ಥರ್ಮಲ್ ಸ್ಟ್ರೆಸ್ಸಿಗೆ ಫಾರ್ಮುಲಾ ಏನು ಬರುತ್ತೆ ಅಂದರೆ ಈ ಥರ ಪ್ರಿವೆನ್ಷನ್ ಮಾಡಿದಾಗ ಅಥವಾ ಪ್ರಿವೆನ್ಷನ್ನಿನ ವ್ಯಾಲ್ಯೂನೂ ಕೊಟ್ಟು ಪ್ರಿವೆನ್ಷನು ಮಾಡಿದಾಗ ಸಿಗ್ಮಾ ಟಿ ಈಸ್ ಈಕ್ವಲ್ ಟು ಇ ಇಂಟು ಆಲ್ಫಾ ಟಿ ಮೈನಸ್ ಡೆಲ್ಟಾ ಡಿವೈಡೆಡ್ ಬೈ ಎಲ್ ಇದು ಆಗುತ್ತೆ. ಓಕೆನಾ. ಸೊ ಆಲ್ಫಾ ಇಂಟು ಟಿ ಮೈನಸ್ ಡೆಲ್ಟಾ ಡಿವೈಡ್ ಬೈ ಎಲ್. ಇಲ್ಲಿ ಆಲ್ಫಾ ಅಂದರೆ ಏನು ಟೆಂಪರೇಚರ್ ಕೋಎಫಿಷಿಯಂಟ್, ಇದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್. ಓಕೆನಾ. ಟಿ ಅಂದರೆ ಇದು ನಾನು ಟಿ ಅಂತಲೇ ತೊಗೊತೀನಿ, ಟೆಂಪರೇಚರೈಸ್ ಇದನ್ನು ಆಲ್ಫಾ ಇಂಟು ಡೆಲ್ಟಾ ಟಿ ಅಂತ ತೊಗೊಳ್ಳಿ, ಯಾಕಂದರೆ ಟೆಂಪರೇಚರೈಸ್ ಅಂತ ತೊಗೊಳ್ಳೋಣ. ಇದನ್ನು ಸ್ವಲ್ಪ ರೀಕರೆಕ್ಷನ್ ಮಾಡ್ತೀನಿ. ಇ ಇಂಟು ಆಲ್ಫಾ ಡೆಲ್ಟಾ ಟಿ ಅಥವಾ ಟಿ ಮೈನಸ್ ಡೆಲ್ಟಾ ಡಿವೈಡೆಡ್ ಬೈ ಎಲ್. ಒಂದೊಂದು ಸಲ ಒಂದೇ ಟೆಂಪರೇಚರ್ ಕೊಟ್ಟರೆ ಅಲ್ಲಿ ಡೈರೆಕ್ಟಾಗಿ ಡೆಲ್ಟಾ ಟಿ ಅಂತಲೇ ತೊಗೊಳ್ಳಿ. ಒಂದು ವೇಳೆ 2 ಟೆಂಪರೇಚರ್ ಕೊಟ್ಟರೆ ಅದನ್ನು ಡಿಫ್ರೆನ್ಸ್ ಮಾಡಿಕೊಂಡು ಚೇಂಜ್ ಇನ್ ಟೆಂಪರೇಚರ್ ಅಲ್ವಾ, ಸೊ ಚೇಂಜ್ ಇನ್ ಟೆಂಪರೇಚರ್ ಮಾಡಿಕೊಂಡು ವ್ಯಾಲ್ಯೂನ ಇಡಿ. ಸೊ ಇದು ನಮ್ಮ ಫಾರ್ಮುಲಾ ಇರುತ್ತೆ ಯಾವಾಗ ಎಕ್ಸ್ಪೆನ್ಷನ್ ಪ್ರಿವೆಂಟ್ ಮಾಡಿದಾಗ. ಸೊ ಇಲ್ಲಿ ನಮಗೆ ಡಾಟಾದಲ್ಲಿ ಈ ಕೊಟ್ಟಿದ್ದಾನೆ, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಎಷ್ಟಿದೆಪ್ಪ ಅಂತಂದರೆ ಇದು ಆಲ್ಫಾನೂ ಕೊಟ್ಟಿದ್ದಾರೆ. ಆಲ್ಫಾ ಇದು ಸ್ಟೀಲ್ ರಾಡ್ ಅಲ್ಲ, ಆಲ್ಫಾ ಆಫ್ ಸ್ಟೀಲ್ ಎಷ್ಟಿರಬೇಕು ನಿಮಗೆ ಗೊತ್ತಿರಬೇಕು, ಪ್ರೀವಿಯಸ್ ಕ್ವಶನಲ್ಲಿ ಮಾಡಿದ್ದೀವಿ. 12 ಇಂಟು 10⁻⁻⁻⁶ per ಡಿಗ್ರಿ ಸೆಂಟಿಗ್ರೇಡ್. ಈ ಎಷ್ಟಿರುತ್ತೆ 2 ಇಂಟು 200 ಕಿಲೋ ನ್ಯೂಟನ್ ಪರ್ mm² ಅಂತ ಕೊಟ್ಟಿದ್ದಾರೆ ಡಾಟಾನ. ಇದು ಮಿಸ್ ಮಾಡಿಬಿಟ್ಟಿದ್ದೆ ನಾನು. ಸೊ ಇಷ್ಟು ಡಾಟಾ ಕೊಟ್ಟಿದ್ದಾನೆ. ಇವಾಗ ಕ್ಯಾಲ್ಕುಲೇಷನ್ಗೆ ಹೋಗೋಣ. ಓಕೆನಾ. ಸೊ ಈಗ ನೋಡಿ, ಸಿಗ್ಮಾ ಟಿ ಈಸ್ ಈಕ್ವಲ್ ಟು ಈ ಎಷ್ಟಿದೆ 200
ಕಿಲೋ ನ್ಯೂಟನ್ ಪರ್ MM². ನ್ಯೂಟನ್ ಪರ್ MM² ಅಂದರೆ ಏನಂತ ಹೇಳಿದ್ವಿ, ನ್ಯೂಟನ್ ಪರ್ MM² ಅಂದರೆ ಪ್ರಿವಿಯಸ್ ಕ್ವಶನಲ್ಲಿ ಮೆಗಾ ಪ್ಯಾಸ್ಕಲ್ ಅಂತ ಹೇಳಿದೆ ತಾನೆ. ಸೊ ನಾನೇನು ಮಾಡ್ತೀನಿ, ಬರೀ ನ್ಯೂಟನ್ ಪರ್ MM² ಡೈರೆಕ್ಟ್ ಮೆಗಾ ಪ್ಯಾಸ್ಕಲ್ ಅಂತ ಬರ್ಕೊಳ್ತೀನಿ. ಕಿಲೋ ಅಂದರೆ ಎಷ್ಟು, 10⁻³ ಸೊ ನ್ಯೂಟನ್ ಪರ್ MM² ಆಯಿತು. ಇದನ್ನು ಕ್ಲಿಯರಾಗಿ ಎಷ್ಟು ಬರ್ಬೋದು, 2 × 10⁻, ಇಲ್ಲಿ ಡಬಲ್ ಜೀರೋಸ್ ಇದ್ದಾವೆ, ಸೊ 10² × 10⁻³ ಸಿಂಪಲ್ ಕ್ಯಾಲ್ಕುಲೇಷನ್ ಇದು. 2 × ಸೊ ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ, ಸೊ ಏನು ಮಾಡಬೇಕು, ಆ್ಯಡ್ ಮಾಡಿರಿ, ಎಷ್ಟಾಯಿತು, 5 ಆಯಿತು. 2 × 10⁵ MPa ಅಂತ ಆಯಿತು. ಇದೇನು ಸಿಗ್ಮಾ ಟಿ ಅಲ್ಲ, ಇದು ಯಂಗ್ಸ್ ಮಾಡ್ಯುಲಸ್. ಇದೇನಿದೆ ಯಂಗ್ಸ್ ಮಾಡ್ಯುಲಸ್ದು ಕ್ಯಾಲ್ಕುಲೇಷನ್ ಮಾಡಿ ತೊಗೊಂಬಂದಿದ್ದೀನಿ ಇಲ್ಲಿಗೆ. ಈಗ ನಾವೇನು ಮಾಡೋಣ, ಫಾರ್ಮದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ, ಥರ್ಮಲ್ ಸ್ಟ್ರೆಸ್ಸಿನ ಫಾರ್ಮದಲ್ಲಿ. ಸಿಗ್ಮಾ ಟಿ ಈಸ್ ಈಕ್ವಲ್ ಟು ಈ ಎಷ್ಟಿದೆ, 2 × 10⁵ ಬ್ರ್ಯಾಕೆಟ್ ಒಳಗಡೆ, ಆಲ್ಫಾ ಎಷ್ಟಿದೆ, 12 × 10⁻⁶ ಇಂಟು ಡೆಲ್ಟಾ ಟಿ, ರೈಸ್ ಇನ್ ಟೆಂಪರೇಚರ್ ಏನಿದು ಡೆಲ್ಟಾ ಟಿ. ಸೊ ಡೆಲ್ಟಾ ಟಿ ಏನು ಮಾಡ್ತೀರಾ, ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್. ಯಾಕಂದರೆ ರೈಸ್ ಇನ್ ಟೆಂಪರೇಚರ್ ಆಗಿರುತ್ತೆ, ರೈಸ್ ಇನ್ ಟೆಂಪರೇಚರ್ ಬಿಗ್ಗೆಸ್ಟ್ ವ್ಯಾಲ್ಯೂ ಇರುತ್ತೆ, ಬಿಗ್ಗೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ, ಕರೆಕ್ಟ್ ಆಗಿಬಿಡುತ್ತೆ. ಎಷ್ಟಾಯಿತು, ಇದು 50 ಡಿಗ್ರಿ ಆಯಿತು. ಸೊ ನಾನು ನಿಮ್ಗೆ ಹೇಳಿದೆ, ಥರ್ಮಲ್ ಸ್ಟ್ರೆಸಸ್ಸಲ್ಲಿ ಮಾತ್ರ, ಥರ್ಮಲ್ ಸ್ಟ್ರೆಸಸ್ ಚಾಪ್ಟರಲ್ಲಿ ಮಾತ್ರ, ಥರ್ಮಲ್ ಸ್ಟ್ರೆಸ್ ಕಾನ್ಸೆಪ್ಟಲ್ಲಿ ಟೆಂಪರೇಚರು ಡಿಗ್ರಿ ಸೆಂಟಿಗ್ರೇಡಲ್ಲೇ ಇಡಬೇಕು, ಓಕೆನಾ. ಸೊ ಇದೇನಾಗುತ್ತೆ, 50 ಡಿಗ್ರಿ ಆಯಿತು. ಮೈನಸ್ ಡೆಲ್ಟಾ ಎಷ್ಟು ಕೊಟ್ಟಿದ್ದಾರೆ, 6 mm ಕೊಟ್ಟಿದ್ದಾರೆ, ಹೌದಾ, ಡಿವೈಡೆಡ್ ಬೈ ಲೆಂತ್ ನೋಡಿ 20 ಮೀಟ್ರ್ ಕೊಟ್ಟಿದ್ದಾರೆ. ಮಿಲಿಮೀಟ್ರ್ ಮಾಡಿದಾಗ 20 × 10⁻³ mm. ಸೊ ಮೀಟ್ರಿಂದ ಮಿಲಿಮೀಟ್ರ್ ಕನ್ವರ್ಟ್ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 1 ಮೀಟ್ರ್ ಎಷ್ಟಾಗುತ್ತೆ, ಮಿಲಿಮೀಟ್ರ್ 10⁻³ mm ಆಗುತ್ತೆ. ಸೊ ಇದನ್ನು 20 × 1000 ಅಂದರೆ ಎಷ್ಟಾಯಿತು, 20,000 ಆಯಿತು. ಇಷ್ಟಂತ ಆಯಿತು. ಈಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, 20,000ನ ನಾವು ಹಿಂಗೆ ಬರಿಬೋದಾ, ಹೆಂಗೆ, 2 × 10⁻⁴ ಅಂತ ಹೇಳಿ. ಯಾಕಂದರೆ ಇಲ್ಲಿ ಎಷ್ಟು ಜೀರೋಸ್ ಇದೆ, 4 ಜೀರೋಸ್ ಇದೆ, 4 ಜೀರೋಸ್. 2 × 10,000 2 × 10,000 ಎಷ್ಟು, 20,000 ಆಗುತ್ತೆ. ಸೊ ಅದನ್ನು ನಾನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಇವೆಲ್ಲ ಮಾಡ್ಕೊಳಕ್ಕೆ ಬರಬೇಕು, ಯಾಕಂದರೆ ಕ್ಯಾಲ್ಸಿಯಂ ಇರಲ್ವಲ್ಲ, ಹಾಗಾಗಿ ಈ ಥರ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. 2 × 10⁵ ಈಗ ಬ್ರ್ಯಾಕೆಟಲ್ಲಿ ಇಲ್ಲಿ ನೋಡಿ 12 ಇಲ್ಲಿ 12 × 10⁻⁻⁶ 15ನ ನಾನು ಹಿಂಗೆ ಬರ್ಕೋಬೋದಾ, 5 × 10 ಅಂತೇಳಿ, ಮೈನಸ್ 6 ಡಿವೈಡೆಡ್ ಬೈ 2 × 10⁻⁴ ಅಂತ ಬರ್ಕೋಬೋದಾ, ಪ್ರೀವಿಯಸ್ ಆಗಲ್ಲಿ ತೋರಿಸಿದ ಸ್ಟೆಪ್ಪಲ್ಲಿ. ಈಗ ಕ್ಯಾಲ್ಕುಲೇಷನ್ ನೋಡಿ, 2 × 10⁻⁵ ಬ್ರ್ಯಾಕೆಟ್ ಒಳಗಡೆ 12 × 5 ಯಾವುದು, ಈ 12 ಈ 5 ಇಲ್ಲಿ ನೋಡಿ, ಇದಕ್ಕೆ ಪವರ್ 1 ಇದ್ದಂಗೆ, -6 + 1 ಎಷ್ಟಾಯಿತು, 10⁻⁻⁵ ಆಯಿತು, ಕರೆಕ್ಟಾ. ಈಗ ಆ ಕಡೆದು ಕೂಡ ಕ್ಯಾಲ್ಕುಲೇಷನ್ ನೋಡಿರಿ, ಕೆಳಗಡೆ ಇರುವಂಥ ವ್ಯಾಲ್ಯೂನ ಮೇಲ್ಗಡೆ ತೊಗೊಂಬರ್ತೀನಿ. -6 ಡಿವೈಡೆಡ್ ಬೈ 2 × 10⁻10 ಅಂತ ಕೆಳಗಡೆ ಏನಿದೆ ಅದನ್ನು ಮೇಲ್ಗಡೆ ತೊಗೊಂಬಂದರೆ, ಕೆಳಗಡೆ 2 ಹಂಗೆ ಇರಲಿ, ಆ 10⁻⁴ ಏನಿದೆ ಮೇಲ್ಗಡೆ ತಂದರೆ 10⁻⁻⁴ ಆಯಿತು. ಇನ್ನು 2 1s 2 3s. ಈಗ ಸಿಗ್ಮಾ ಟಿ ಈಸ್ ಈಕ್ವಲ್ ಟು 2 × 10⁻⁵. ಯಾಕೆ ಅಷ್ಟು ಮಾಡ್ತಿದ್ದೀನಿ ಅಂತ ಮುಂದೆ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. 2 × 5 ಎಷ್ಟಾಗುತ್ತೆ, 60 ಆಗುತ್ತೆ ತಾನೆ. 12 × 15 ಸಾರಿ 12 × 5 ಎಷ್ಟಾಗುತ್ತೆ, 60 ಆಗುತ್ತೆ. 12 5s ಎಷ್ಟು, 60 × 10⁻⁻⁵ ಮೈನಸ್ 3 × 10⁻⁻⁴. ಈಗ ನನಗೆ ಇಲ್ಲಿ 10⁻⁵ ಇದೆ, ಇಲ್ಲೂ 10⁻⁵ ಬರಬೇಕು. ನನಗೆ 10⁻⁵ ಬರೋಕ್ಕೆ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಬೈ 10 ಡಿವೈಡ್ ಬೈ 10 ಮಾಡ್ತೀನಿ. ಏನು ಮಾಡ್ತೀನಿ, ಮಲ್ಟಿಪ್ಲೈ ಬೈ 10 ಡಿವೈಡ್ ಬೈ 10 ಯಾವುದಕ್ಕೆ, ಆ 3 ಟರ್ಮ್ಗೆ ಇಲ್ಲಿ ಮಾಡ್ತೀನಿ. ಏನು ಮಾಡ್ತೀನಿ, ಮಲ್ಟಿಪ್ಲೈ ಬೈ 10 ಡಿವೈಡ್ ಬೈ 10 ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನಮಗೇನು ಕ್ಯಾಲ್ಕುಲೇಷನ್ ಚೇಂಜ್ ಆಗೋಲ್ಲ. ಈಗ ನೋಡಿ 2 × 10⁻⁵ ಯಾಕದು ಮಲ್ಟಿಪ್ಲೈ ಬೈ 10 ಡಿವೈಡ್ ಬೈ 10 ಮಾಡಿದ್ರೆ ಅಂದರೆ, ಇಲ್ಲೂ 10⁻⁵ ಇದೆ, ಇಲ್ಲೂ ನನಗೆ 10⁻⁵ ಬಂದುಬಿಟ್ರೆ ಕಾಮನಾಗಿ ಹೊರಗಡೆ ತೆಗೆದ್ರೆ ಸಿಂಪಲ್ ಸಿಂಪ್ಲಿಫಿಕೇಷನ್ ಆಗೋಗುತ್ತೆ. ಅದಕ್ಕಾಗಿ ನಾನು ಮಲ್ಟಿಪ್ಲೈ ಬೈ 10 ಡಿವೈಡ್ ಬೈ 10 ಮಾಡಿದೆ. ಆ ಥರ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ಅನ್ಸರ್ ಅಂದರೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಮೈನಸ್ ಇಲ್ಲಿ ನೋಡಿ, ಇವಾಗ ಎಷ್ಟಾಯಿತು, 3 × 10 ಎಷ್ಟಾಯಿತು, 30 ಆಯಿತಾ. ಇಂಟು ಕೆಳಗಡೆ 10⁻⁴ ಇದೆ, ಕೆಳಗಡೆಯಿಂದ ಮೇಲಕ್ಕೆ ಬಂದರೆ ಏನಾಯಿತು, 10⁻⁻⁻1 10⁻⁻1 ಅಂತ ಹೇಳಿದೆ. ಕೆಳಗಡೆಯಿಂದ ಮೇಲಕ್ಕೆ ಬಂದರೆ 10⁻⁻1, ಮುಂಚೆನೇನಿದೆ 10⁻⁻4 ಇದೆ, ಎಷ್ಟಾಯಿತು 10⁻⁻5 ಆಯಿತು. ಸೊ ಅದೆಷ್ಟಾಯಿತು 10⁻⁻5 ನೋಡಿ, ಈಗ ಬಂತ, ಇಲ್ಲೂ 10⁻⁻5 ಇದೆ, ಇಲ್ಲೂ 10⁻⁻5 ಇದೆ, ಕಾಮ ತೆಗೆದುಬಿಡಿ. 2 × 10⁻⁵ ಇಂಟು 10⁻⁻5 ಒಳಗಡೆ 60 ಮೈನಸ್ 30. ಸೊ 10 + 5 - 5 ಕ್ಯಾನ್ಸಲ್ ಆಯಿತಾ, ಏನಾಯಿತು 2 × 60 - 30 ಎಷ್ಟಾಯಿತು, 30 ಉಳಿತು. 60 × 30 ಎಷ್ಟು, ಸಾರಿ 2 × 30 ಎಷ್ಟು, ಇಲ್ಲಿ ನೋಡಿ 60 - 30 ಎಷ್ಟು, 30 ಉಳಿತು. ಈ 2 ಹಾಗೆ ಇಟ್ಟಿದ್ದೀನಿ. 2 × 30 ಎಷ್ಟಾಗುತ್ತೆ, 60 ಆಗುತ್ತೆ. ಇದು ಥರ್ಮಲ್ ಸ್ಟ್ರೆಸ್ ಆಗಿರೋ ಕಾರಣದ ನ್ಯೂಟನ್ ಪರ್ MM², ಯಾಕಂದರೆ ಎಲ್ಲ ಮೆಗಾ ಪ್ಯಾಸ್ಕಲಲ್ಲಿ ಮಾಡಿ ಇಟ್ಟಿದ್ದೀವಲ್ಲ. ಸೊ 60 ನ್ಯೂಟನ್ ಪರ್ MM² ಆಗಬೇಕು. ಆಪ್ಷನ್ ಬಿ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಈ ಪ್ರಶ್ನೆ ನೋಡೋದಕ್ಕೆ ನಿಮಗೆ ಡಿಫಿಕಲ್ಟಿ ಅನಿಸ್ಬೋದು, ಸ್ಟೆಪ್ಸ್ ಲೆಂತಿ ಇದ್ದಾವೆ, ಯಾಕಂದರೆ ನಿಮಗೆ ಕ್ಲಿಯರ್ ಅರ್ಥ ಹೇಳಿ ಲೆಂತಿ ಮಾಡಿದ್ದೇವೆ ಅಷ್ಟೇ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ನಿಮ್ಗೆ ಗೊತ್ತಾಗಬೇಕು. ನಾನೇ ಸುಮ್ಮನೆ ಬರ್ಕೊಂಡೋದ್ರೆ ನಾನು ವೀಡಿಯೋ ಮಾಡೋದೇ ಯೂಸ್ ಆಗಲ್ಲ.
ನಿಮ್ಗೆ ಅರ್ಥ ಆಗಬೇಕಂತೇಳಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಬರೆದಿದ್ದೀನಿ. ನಿಮಗೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾನೆ, ಇದೇ ಥರನೇ ಎಕ್ಸಾಮಲ್ಲಿ ಬರೋದು. ಎಕ್ಸಾಮಲ್ಲಿ ಸಿಂಪಲ್ ಕ್ವಶನ್ಸ್ ಅಂದರೆ ಇವು ಡಿಫಿಕಲ್ಟಿ ಕ್ವಶನ್ಸ್ ಅಲ್ಲ, ಸಿಂಪಲ್ ಕ್ವಶನ್ಸ್. ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಷನ್. ನೋಡಿ ಕ್ಯಾಲ್ಸಿ ಏನಾದರೂ ಯೂಸ್ ಮಾಡಿದ್ವಾ? ಯೂಸ್ ಮಾಡಲೇ ಇಲ್ಲ. ಸೊ ಕ್ಯಾಲ್ಸಿ ಯೂಸ್ ಮಾಡ್ದಂಗೆ ಮಾಡಬೇಕಂದ್ರೆ ಈ ಥರ ಕ್ಯಾಲ್ಕುಲೇಷನ್ಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಇದನ್ನೊಂದು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬಂದುಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಕಡೆ ಹೋಗ್ತಾಯಿದ್ರಿ ನೋಡಿ. ಇದಕ್ಕೆ ಆಪ್ಷನ್ ಬಿ ಆಗುತ್ತೆ ಆನ್ಸರು. ಎ ರೆಕ್ಟ್ಯಾಂಗ್ಯುಲರ್ ಬೀಮ್ 300 mm deep is simply supported over a span of 4 meter. What UDL per meter the beam may carry if bending stress is not to exceed 120 Newton per mm square? Take moment of inertia 8000 into 10 to the power 4 mm power 4. ಇದು ಥಿಯರಿ ಆಫ್ ಸಿಂಪಲ್ ಬೆಂಡಿಂಗ್ ಚಾಪ್ಟರ್ದು. ಈ ಥಿಯರಿ ಆಫ್ ಸಿಂಪಲ್ ಬೆಂಡಿಂಗ್ ಮೇಲೆ ನಮಗೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಫಾರ್ಮರ್ಸ್ ನಿಮ್ಗೆ ಬರ್ಸಿದ್ದೀನಿ ನಾನು. ಹೇಳಬೇಕಂದ್ರೆ ನಿಮಗೆ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ ಅನಿಸುತ್ತೆ. ಥಿಯರಿ ಕ್ಲಾಸಸಲ್ಲಿ ಅಥವಾ ಯಾರು ಕೋರ್ಸ್ ತೊಗೊಂಡಿದ್ದಾರಲ್ಲ ಅವರಿಗೆಲ್ಲ ನಾನು ಫಾರ್ಮರ್ಸ್ನ ಬರ್ಸಿದ್ದೀನಿ. ಆ ಫಾರ್ಮರ್ಸ್ನ ಯೂಸ್ ಮಾಡಿಕೊಂಡು ಈ ಕ್ವಶನ್ನ ಸಾಲ್ವ್ ಮಾಡಬೇಕು. ಇದು ಭಾಳ ಬೇಸಿಕ್ ಕ್ವಶನ್ ಇರುತ್ತೆ, ಹೆಂಗೆ ಸಾಲ್ವ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಅದಕ್ಕೆ ರಿಲೆವೆಂಟ್ ಆಗಿರೋ ಫಾರ್ಮರ್ಸ್ ಕೂಡ ಇಲ್ಲಿ ಬರಿತೀನಿ. ಸೊ ಇಲ್ಲೇನಂತ ಹೇಳ್ತೇನೆ, ಫಸ್ಟು ಡಾಟನ್ ಕಲೆಕ್ಟ್ ಮಾಡೋಣ. ಫಸ್ಟ್ ಏನಂತ ಹೇಳಿದ್ದೇನೆ, ಎ ರೆಕ್ಟ್ಯಾಂಗ್ಯುಲರ್ ಬೀಮ್ ಆಫ್ 300 mm ಡೀಪ್. ಸೊ ಬೀಮ್ ಇದೆ, ಇದು ರೆಕ್ಟ್ಯಾಂಗ್ಯುಲರ್ ಬೀಮ್ ಅಂತ ಇಟ್ಕೊಳ್ಳಿ. ಓಕೆನಾ? ಈ ರೆಕ್ಟ್ಯಾಂಗ್ಯುಲರ್ ಬೀಮಿನ ಡೆಪ್ತ್ ಎಷ್ಟು ಕೊಟ್ಟಿದ್ದಾನೆ? 300 mm ಅಂತ ಹೇಳಿದ್ದಾನೆ. ಇದೆಷ್ಟು ಡೆಪ್ತ್ ಎಷ್ಟಿದೆ? ಡಿ ಎಷ್ಟಿದೆ? 300 mm ಇದೆ. ಈ ಸಿಂಪ್ಲಿ ಸಪೋರ್ಟೆಡ್ ಓವರ್ ಎ ಸ್ಪ್ಯಾಮ್ ಆಫ್ 4 meter. ಸೊ ಬೀಮಿನ ಲೆಂತ್ ಕೂಡ ಹೇಳ್ಬಿಟ್ಟಿದ್ದಾನೆ. ಈ ಬೀಮಿನ ಲೆಂತ್ ಎಷ್ಟಿದೆ? ಇವಾಗ ಇದು ನಿಮಗೆ ಹಿಂಗಿದೆನಾ? ಇದು 3 dimensional ಆಯಿತು. ಫ್ರಂಟ್ ವ್ಯೂ ನೋಡಿದ್ರೆ ಹೆಂಗೆ ಕಾಣುತ್ತೆ? ಹಿಂಗೆ ಕಾಣುತ್ತಾ? ಇದು ಈ ಬೀಮ್ ಹಿಂಗೆ ಕಾಣುತ್ತೆ, ಈ ಥರ ರೆಕ್ಟ್ಯಾಂಗಲ್ ಥರ ಕಾಣುತ್ತೆ. ಇವಾಗ ಈ ಬೀಮಿನ ಲೆಂತ್ ಕೊಟ್ಟಿದ್ದಾನೆ. ಎಷ್ಟು? ಲೆಂತ್ ಆಫ್ ದಿ ಬೀಮ್. ಸ್ಪ್ಯಾಮ್ ಅಂದ್ರೇನು? ಲೆಂತ್ ಆಫ್ ದಿ ಬೀಮ್ ಅಂತ ಅರ್ಥ. ಅದು ಎಷ್ಟು? 4 meter. ಸೊ 4 meterನ ನಾನು ಮಿಲಿಮೀಟ್ರ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 4000 mm ಆಗುತ್ತೆ. ಓಕೆನಾ? ಅದಾಗಿ ನಂತರ ಇದೇನಂತ ಹೇಳಿದ್ದಾನೆ? ಸಿಂಪ್ಲಿ ಸಪೋರ್ಟೆಡ್ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಎಂಡ್ಸಲ್ಲಿ ಫ್ರೀ ಎಂಡಲ್ಲಿ ಏನು ಸಪೋರ್ಟ್ಸ್ ಆ್ಯಕ್ಟ್ ಆಗಬೇಕು. ಈ ಪಾಯಿಂಟ್ ಎ ಪಾಯಿಂಟ್, ಆ ಕಡೆ ಬಿ ಪಾಯಿಂಟ್. ವಾಟ್ ಯು ಡಿ ಎಲ್ ದ ಬೀಮ್ ಮೇ ಕ್ಯಾರಿ? ಇದ್ರ ಮೇಲೆ ಯು ಡಿ ಎಲ್ ಕ್ಯಾರಿ ಆಗಿದೆ. ಯು ಡಿ ಎಲ್, ವಾಟ್ ಯು ಡಿ ಎಲ್ ಅಂತ ಕೇಳಿದ್ದಾನೆ. ಅಂದರೆ ಯು ಡಿ ಎಲ್ ಈ ಬೀಮ್ ಮೇಲೆ ಲೋಡ್ ಮಾಡಿದ್ದಾರೆ, ಅಂದರೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ವಾಟ್ ಯು ಡಿ ಎಲ್ ಅಂತ ಕೇಳ್ತಾರೆ ಕಣ, ಅಂದರೆ ನಮಗೆ ಯು ಡಿ ಎಲ್ಲಿನ ಇಂಟೆನ್ಸಿಟಿನ ಫೈಂಡ್ ಔಟ್ ಮಾಡಬೇಕು. ಯು ಡಿ ಎಲ್ಲಿನ ಇಂಟೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು. ಬಿ ಮೇ ಕ್ಯಾರಿ ಇಫ್ ದಿ ಬೆಂಡಿಂಗ್ ಸ್ಟ್ರೆಸ್, ಒಳಗಡೆ ಡೆವಲಪ್ ಆಗಿರೋಂಥ ಬೆಂಡಿಂಗ್ ಸ್ಟ್ರೆಸ್ ಕೊಟ್ಟಿದ್ದಾನೆ ಸಿಗ್ಮಾ ಬಿ. ಎಷ್ಟು? ನಾಟ್ ಟು ಎಕ್ಸೀಡ್ ಅಂತಂದರೆ 120 MPa, ನ್ಯೂಟನ್ ಪರ್ mm ಸ್ಕ್ವೇರ್ ಇದೆಲ್ಲ 120 ನ್ಯೂಟನ್ ಪರ್ mm ಸ್ಕ್ವೇರ್ನ MP ಅಂತಲೂ ಬರಿಬೋದು. ಅದಾದ ನಂತರ ಮೂಮೆಂಟ್ ಆಫ್ ಇನರ್ಷಿಯನ್ನು ಕೊಟ್ಟಿದ್ದಾರೆ. ಎಷ್ಟು? 8000 ಇಂಟು 10 to the power 4. ಮೂಮೆಂಟ್ ಆಫ್ ಇನರ್ಷಿಯಾದ ಯೂನಿಟ್ ಭಾಳ ಇಂಪಾರ್ಟೆಂಟ್ ನೋಡಿ, mm/4 ಮೂಮೆಂಟ್ ಆಫ್ ಇನರ್ಷಿಯಾದ ಯೂನಿಟ್ ಆಗಿರುತ್ತೆ. ಇವಾಗ ನಿಮಗೆ ಗೊತ್ತಿರಬೇಕು, ಸಿಂಪ್ಲಿ ಸಪೋರ್ಟೆಡ್ ಬೀಮು ನಮಗೆ ಯು ಡಿ ಎಲ್ ಆ್ಯಕ್ಟ್ ಆಗ್ತಿರುವಾಗ ಅದರಲ್ಲಿ ಡೆವಲಪ್ ಆಗಿರುವಂಥ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ಸು ಮತ್ತು ಬೆಂಡಿಂಗ್ ಮೂಮೆಂಟ್ ಫಾರ್ಮ್ನ ನಿಮ್ಗೆ ಗೊತ್ತಿರುತ್ತೆ. ಬೆಂಡಿಂಗ್ ಮೂಮೆಂಟ್ ಫಾರ್ಮ್ ಏನಿರುತ್ತೆ? ಸಿಂಪ್ಲಿ ಸಪೋರ್ಟೆಡ್ ಕ್ಯಾರಿಂಗ್ ವಿತ್ ಯು ಡಿ ಎಲ್ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು W/L² 8 ಆಗಿರುತ್ತೆ. ನಾನು ನಿಮಗೆ ಬರ್ಸಿದ್ದೀನಿ, ಒಂದು ಸಲ ನೋಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಇವೆಲ್ಲ ಫಾರ್ಮರ್ಸು. 4 ಕೇಸ್ ಇದ್ದಾವೆ. ಏನೇನು? ಸಿಂಪ್ಲಿ ಸಪೋರ್ಟೆಡ್ ವಿತ್ ಪಾಯಿಂಟ್ ಲೋಡ್ ಅಟ್ ಇಟ್ಸ್ ಮಿಡ್ ಪಾಯಿಂಟು, ಮತ್ತು ಕ್ಯಾಂಟಿಲಿವರು ಎಂಟೈರ್ ಯು ಡಿ ಎಲ್ಲಿಂದ ಕ್ಯಾಂಟಿಲಿವರು, ಫ್ರೀ ಹ್ಯಾಂಡಲ್ಲಿ ಪಾಯಿಂಟ್ ಲೋಡ್. ಎಲ್ಲಕ್ಕೂ 4ಕ್ಕೂ ಬೆಂಡಿಂಗ್ ಮೂಮೆಂಟ್ ಫಾರ್ಮರ್ಸ್ ನೋಡಿಕೊಂಡ್ರೆ ನಿಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನಮಗೆ ಈ W ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆ W ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೇನು ಬೇಕು? ಈಗ ಈ ಬೆಂಡಿಂಗ್ ಮೂಮೆಂಟ್ ಬೇಕು, ಲೆಂತ್ ಕೊಟ್ಟಿದ್ದಾನೆ, ಬೆಂಡಿಂಗ್ ಮೂಮೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾ? ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಈ ಬೆಂಡಿಂಗ್ ಮೂಮೆಂಟ್ ವ್ಯಾಲ್ಯೂನ ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆದಮೇಲೆ ನಿಮ್ಗೆ ಏನಾಗ್ಬಿಡುತ್ತೆ? ಈಸಿಯಾಗಿ ಸೊಲ್ಯೂಷನ್ ಸಿಗುತ್ತೆ. ಈಗ ನಾವುಗೆ ಬೆಂಡಿಂಗ್ ಮೂಮೆಂಟ್ ಬೆಂಡಿಂಗ್ ಮೂಮೆಂಟ್ ಇಕ್ವೇಷನಿಂದ ನಾವೇನು ಬರಿಬೋದು ಅಂದರೆ ಬೆಂಡಿಂಗ್ ಮೂಮೆಂಟ್ ಇಸ್ಕೊಲ್ಟು ಬೆಂಡಿಂಗ್ ಸ್ಟ್ರೆಸ್ ಡಿವೈಡೆಡ್ ಬೈ ವೈ ಅಂತ ಇರುತ್ತೆ, ಇಂಟು ಐ. ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ನನಗೆ ಗೊತ್ತಿರುತ್ತೆ. M/I = σ/y = E/r. ಇದು ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಅಂತ ಹೇಳ್ತೀವಿ. M/I = σy = E/r. ಇದು E/r ಅಥವಾ E/y ಅಂತ E/r ರೇಡಿಯಸ್ ಆಫ್ ಕರ್ವೇಚರ್ ಆಗುತ್ತಲ್ಲ. y ಬಂದೇನು? ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಬೀಮ್ ಟು ದಿ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಟಾಪ್ ಮೋಸ್ಟ್ ಎಕ್ಸ್ಟ್ರೀಮ್ ಫೈಬರ್ ಅಂತ ಹೇಳ್ತೀವಿ ವೈನ. ಸೊ ಈಗ ನಮಗೆ ಬೀಮಿನ y ಅಂದರೆ ನಾನೆಂತ ಹೇಳಿದೆ? ಇಟ್ ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಎಕ್ಸ್ಟ್ರೀಮ್ ಫೈಬರ್ ಅಂತ ಹೇಳ್ತಾನೆ. ಇಟ್ ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಎಕ್ಸ್ಟ್ರೀಮ್ ಫೈಬರ್ ಆಫ್ ದಿ ಬೀಮ್ ಅಂತ ಹೇಳ್ತೀವಿ. ಎಕ್ಸ್ಟ್ರೀಮ್ ಫೈಬರ್ ಅಂದರೆ ಏನು? ಟಾಪಲ್ಲಿ ಹೋಗಬೇಕು, ಬಾಟಮ್ ಅಲ್ಲ. ಇದು ನ್ಯೂಟ್ರಲ್ ಆಕ್ಸಿಸ್ ಆದರೆ ಅದರ ಎಕ್ಸ್ಟ್ರೀಮ್ ಫೈಬರ್ ಅಂದರೆ ಏನು? ಮೇಲ್ಗಡೆದು. ಈ ಮೇಲ್ಗಡೆಯವರೆಗೂ, ಇಲ್ಲಿಂದ ನ್ಯೂಟ್ರಲ್ ಆಕ್ಸಿಸಿಂದ ಮೇಲ್ಗಡೆವರೆಗೆ ಏನಿದೆಯಲ್ಲ ಅದನ್ನು ಡಿಸ್ಟೆನ್ಸ್ ವೈ ಅಂತ ತೊಗೊಳ್ತೀವಿ. ಸೊ ಬೀಮಿನ ಡೆಪ್ತ್ ಎಷ್ಟು? 300 ಇದೆ, ಹೌದಾ? ವೇರ್ y = ಎಷ್ಟಿದೆ? 300 ಕೊಟ್ಟಿದ್ದಾನೆ. ಸೊ 300ಅಲ್ಲಿ ನಮಗೆ y ಡಿವೈಡೆಡ್ ಬೈ 2 ಅಲ್ವಾ? y ವ್ಯಾಲ್ಯೂ ಅಲ್ಲ, ಡಿ ವ್ಯಾಲ್ಯೂ ಕೊಟ್ಟಿರೋದು ನಿಮಗೆ. ಡೆಪ್ತ್ ಆಫ್ ದಿ ಬೀಮ್ ಕೊಟ್ಟಿದ್ದಾನೆ 300 mm ಅಂತೇಳಿ.
ಸೊ ನಮಗೆ ಡೆಪ್ತಲ್ಲಿ ಡಿವೈಡ್ ಬೈ 2 ಮಾಡಿಬಿಟ್ರೆ ನಿಮ್ಗೆ ವೈ ಸಿಗುತ್ತೆ. ಯಾಕೆ ಡಿ ಅಲ್ಲಿ ಅರ್ಧ ತಾನೇ, ಸೆಂಟ್ರಲ್ಲಿಂದ ಮೇಲ್ಗಡೆವರೆಗೆ ಅಂದರೆ ಡಿ ಅಲ್ಲಿ ಅರ್ಧ ಆಗಬೇಕು ತಾನೆ. ಸೊ ಏನಾಗಬೇಕಿದು 150 mm ಆಗಬೇಕು. ಇದೇನು ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಎಕ್ಸ್ಟ್ರೀಮ್ ಫೈಬರ್ ವೈ ಅಂದರೆ. ಸೊ ವೈ ಸಿಕ್ತು. ಅದಾಗಿ ನಂತರ ಬೆಂಡಿಂಗ್ ಸ್ಟ್ರೆಸ್ ಕೊಟ್ಟಿದ್ದಾರೆ, ಐ ಕೊಟ್ಟಿದ್ದಾರೆ. ಈಗ ನಾವು ಬೆಂಡಿಂಗ್ ಮೂಮೆಂಟ್ ಫೈಂಡ್ ಔಟ್ ಮಾಡೋಣ. ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು ಬೆಂಡಿಂಗ್ ಸ್ಟ್ರೆಸ್ ಎಷ್ಟಿದೆ 120 ಇದೆ ಇಂಟು ಐ ಎಷ್ಟಿದೆ 8000 ಇಂಟು 10⁴ ಡಿವೈಡೆಡ್ ಬೈ ವೈ ಎಷ್ಟಿದೆ 150 ಇದೆ. ಕರೆಕ್ಟಾ? ಸೊ ಇವಾಗ ಏನು ಮಾಡೋಣ ನೋಡಿ, 0 0 ಕ್ಯಾನ್ಸಲ್. ಅದಾಗಿದ ನಂತರ ಇಲ್ಲಿ 3ಅಲ್ಲಿ ಹೋಗ್ಬಿಡಲಿ. 3 4 340 120, 3 5 15. ಹೌದಾ? ನೆಕ್ಸ್ಟು 5 1 5 8. ಸೊ ಬೆಂಡಿಂಗ್ ಮೂಮೆಂಟ್ ಎಷ್ಟಾಗುತ್ತೆ ನೋಡಿ. ಬೆಂಡಿಂಗ್ ಮೂಮೆಂಟ್ ಬಂದು ನಮಗೆ 8 ಇಲ್ಲಿದೆ. 8 ಇಂಟು 800 ಎಷ್ಟಾಯಿತು? 6400 ಆಯಿತು. ಇದೇನು ಎಮ್ ಬಿ. ಕರೆಕ್ಟಾ? 6400 ಆಗಲ್ಲ, ಇದು ಇಂಟು 10⁴ ಇದೆ ನೋಡಿರಿ. ಇಂಟು 10⁴ ಇದೆ, ಮರೆಯೋಕ್ಕೆ ಹೋಗ್ಬೇಡ್ರಿ. ಇಂಟು 10⁴. ಸೊ ನಾನು ನಿಮಗೆ ಸಲ ತಿಳಿಸ್ಕೊಟ್ಟಿದ್ದೆ ಅನಿಸುತ್ತೆ. ಈ 6400ನ ನಾನು 64 ಇಂಟು 100 ಅಂತ ಬರಿಬೋದಾ? ಅವಾಗ ಏನಾಗುತ್ತೆ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು 64 ಇಂಟು 10², ಇದು 10⁴. 64 ಇಂಟು 100ನ 10² ಅಂತ ಬರಿಬೋದು. ಆ 10² ಈ 10⁴ ಏನಾಗುತ್ತೆ 10⁶ ಆಯಿತು. ಸೊ ಬೆಂಡಿಂಗ್ ಮೂಮೆಂಟ್ ನಮಗೆ ಎಷ್ಟು ಬಂತು? 64 ಇಂಟು 10⁶ ನ್ಯೂಟನ್ mm ಅಂತ ಬಂತು. ನ್ಯೂಟನ್ mm ಅಲ್ಲಿರುತ್ತೆ. ಈಗ ಇದನ್ನು ನಾನು ನ್ಯೂಟನ್ ಮಿಲಿಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ನ್ಯೂಟನ್ ಮೀಟ್ರಲ್ಲಿ. ಸೊ ನ್ಯೂಟನ್ ಮೀಟ್ರಲ್ಲಿ ಮಾಡಬೇಕಂದ್ರೆ ಏನು ಮಾಡೋಣ ಅಂದರೆ, ಈಗ ಇದನ್ನು ಕ್ಯಾಲ್ಕುಲೇಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 64 ಇಂಟು ಕಿಲೋ ಅಂದರೆ ಎಷ್ಟು 10⁵. ಹೌದಾ? ಕಿಲೋ ನ್ಯೂಟನ್ ಮೈನಸ್ 10⁻³ mm ಅಂತ ಬರ್ಕೊಳ್ಳೋಣ. ಇಲ್ಲಿ ನೋಡಿ 10⁻⁶ ನಾನು ಹಿಂಗೆ ಸ್ಪ್ಲಿಟ್ ಮಾಡಿದ್ದೀನಿ. 10⁻³ ಎಷ್ಟು 10⁻⁶ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಏನು 10⁻³ ಅಂದರೆ ಏನು, ಕಿಲೋ ಅಂತ ಬರಿಬೋದಾ? ಸೊ 64 ಕಿಲೋ ನ್ಯೂಟನ್ ಮೈನಸ್ ನಾನು ಬರ್ಸಿದ್ದೆ 1 ಮೀಟ್ರ್ ಅಂದರೆ ಎಷ್ಟು 1000 ಮಿಲಿಮೀಟ್ರ್ ತಾನೆ. ಅದನ್ನು ನಾವೇನಂತ ಬರಿತಿದ್ವಿ 10⁻³ ಮಿಲಿಮೀಟ್ರ್ ಅಂತ ಬರಿತಿದ್ವಾ? ಸೊ ಇಲ್ಲೇನಿದೆ 10⁻³ ಮಿಲಿಮೀಟ್ರ್ ಇದೆ, ಏನಂತ ಬರಿಬೋದು 1 ಮೀಟ್ರ್ ಅಂತ ಬರಿಬೋದು, ಅಂದರೆ ಮೀಟರ್. ಸೊ ಕಿಲೋ ನ್ಯೂಟನ್ ಮೀಟ್ರಲ್ಲಿ ಬಂದುಬಿಡ್ತು ಬೆಂಡಿಂಗ್ ಮೂಮೆಂಟ್. ದೇರ್ಫೋರ್ ನಮಗೀಗ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಯೂಸ್ ಮಾಡೋಣ. ಫಸ್ಟ್ ಈಕ್ವೇಷನ್ 1ಇಂದ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು ಡಬ್ಲ್ಯೂ, ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಬೀಮ್ ಲೆಂತ್ ಎಷ್ಟಿದೆ 4 ಮೀಟ್ರ್ ಅಂತ ಹೇಳಿದೆ. ಡೈರೆಕ್ಟಾಗಿ 4ಅಲ್ಲೇ ಮೀಟ್ರಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಿ, ಯಾಕಂದರೆ ಬೆಂಡಿಂಗ್ ಮೂಮೆಂಟು ಮೀಟ್ರಲ್ಲೇ ಇದೆಯಲ್ಲ. ಡಿವೈಡೆಡ್ ಬೈ 8. ಬೆಂಡಿಂಗ್ ಮೂಮೆಂಟ್ ಎಷ್ಟಿದೆ 64 ಕಿಲೋ ನ್ಯೂಟನ್ನಲ್ಲೇ ಇದೆ ನೋಡಿರಿ. ಈಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು 4 ಡಿವೈಡೆಡ್ ಬೈ 8. 4 1 4 2 ದೇರ್ಫೋರ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿರಿ. ಇಲ್ಲೆಲ್ಲೋ ಮಿಸ್ಟೇಕ್ ಮಾಡಿದೆ ನೋಡಿರಿ. ಏನು ಡಬ್ಲ್ಯೂ L² ಅದು, ಸಾರಿ ಎಷ್ಟಿದೆ ಇದು L² ಇದೆಲ್ಲ, ಇದು L² ಇರೋದು. ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಕ್ಯಾಲ್ಕುಲೇಷನಲ್ಲಿ. ಹೇಳಬೇಕಂದ್ರೆ ಇಲ್ಲಿ ಕ್ಲಿಯರಾಗಿ ಕಾಣಲ್ಲ, ಹಾಗಾಗಿ ನಾನು ಎಲ್ಲೆಲ್ಲೋ ಮಿಸ್ಟೇಕ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು 4² ಎಷ್ಟು 16 ಡಿವೈಡೆಡ್ ಬೈ 8. 8 1 8 2. ಸೊ ಬೆಂಡಿಂಗ್ ಮೂಮೆಂಟ್ ಆ ಕಡೆ ಎಷ್ಟಿದೆ 64 ಇದೆ. ಈಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು 2 1 232. ದೇರ್ಫೋರ್ ಡಬ್ಲ್ಯೂ ಈಸ್ ಈಕ್ವಲ್ ಟು 32 ಕಿಲೋ ನ್ಯೂಟನ್ ಪರ್ ಮೀಟರ್. ಇಷ್ಟು ಬರುತ್ತೆ ನೋಡಿ. ಸೊ ಇದೆಷ್ಟಾಗಬೇಕು ಕಿಲೋ ನ್ಯೂಟನ್ 32 ಕಿಲೋ ನ್ಯೂಟನ್ ಮೀಟ್ರ್ ಬರಬೇಕು. ಎಲ್ಲಿದೆ 32 ಕಿಲೋ ನ್ಯೂಟನ್ ಮೀಟರ್. ಇಲ್ಲಿ ನಿಮಗೆ 32 ನ್ಯೂಟನ್ ಮೀಟ್ರೂ ಇದೆ. ಸೊ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಹೆಂಗೆ ಸರ್ ಇದು ವ್ಯಾಲ್ಯೂ ಯೂನಿಟ್ ಬಂತು ಅಂತಂದರೆ, ಇಲ್ಲಿ ನೋಡಿ ಬೆಂಡಿಂಗ್ ಮೂಮೆಂಟ್ ನೀವೇನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀರಾ ಕಿಲೋ ನ್ಯೂಟನಲ್ಲಿ. ಹೌದಾ? ಇನ್ನು ಇಲ್ಲಿ ಲೆಂತ್ ಮೀಟ್ರಲ್ಲಿದೆ, ಅಲ್ಲೂ ಲೆಂತ್ ಮೀಟ್ರಲ್ಲಿದೆ. ಸೊ ಲೆಂತ್ ಸ್ಕ್ವೇರ್ ಇರೋದು, ಒಂದು ಲೆಂತ್ ಕ್ಯಾನ್ಸಲ್ ಆದರೆ ಇನ್ನು ಮೀಟ್ರ್ ಇರುತ್ತೆ. ಸೊ ಕಿಲೋ ನ್ಯೂಟನ್ ಪರ್ ಮೀಟ್ರ್ ಬರುತ್ತೆ. ಈ ಥರ ಮಾಡ್ಕೊಳ್ಬೇಕು. ಯೂನಿಟ್ ಕ್ಯಾಲ್ಕುಲೇಷನೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಈ ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಇದಕ್ಕೆ ಇವಾಗ ಏನಾಯಿತು, ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಯಿತು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಎ ರೆಕ್ಟ್ಯಾಂಗ್ಯುಲರ್ ಬೀಮ್ ಆಫ್ 60 ಮೀಟರ್ ವೈಡ್ ಆ್ಯಂಡ್ 150 ಮೀಟರ್ ಡೀಪ್ ಈ ಸಿಂಪ್ಲಿ ಸಪೋರ್ಟೆಡ್ ಓವರ್ ಎ ಬೀಮ್ ಆಫ್ 6 ಮೀಟರ್. ಸೊ ಬೀಮ್ ಅಂತ ಹೇಳ್ತಾನೆ, ಸೇಮ್ ಅದೇ ಕೇಸೇ ಇದೆ. ಇದನ್ನು ಬೀಮು, ಓಕೆನಾ. ಇಲ್ಲೇನಂತ ಹೇಳ್ತಾರೆ, ಈ ವೈಡ್ ಎಷ್ಟು 60 ಮೀಟರು, ವೈಡ್ ಎಷ್ಟಿದೆ 60 ಮೀಟರು, ಇದು ವೈಡ್ ಎಷ್ಟಿದೆ 60 mm ಇದೆ. ಡೆಪ್ತ್ ಎಷ್ಟಿದೆ, ಡೀಪ್ ಎಷ್ಟಿದೆ 150 mm ಇದೆ. ಓಕೆನಾ. ಸೊ ಇದರಿಂದ ನೀವೇನು ಫೈಂಡ್ ಔಟ್ ಮಾಡೋದು, ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಏರಿಯಾ ಫೈಂಡ್ ಔಟ್ ಮಾಡ್ಬಿಡೋದು. ಈಸ್ ಸಿಂಪ್ಲಿ ಸಪೋರ್ಟೆಡ್, ಇದೇನಾಗಿದೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಗಿದೆ. ಇದೇನಾಗಿದೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಗಿದೆ. ಓವರ್ ಎ ಸ್ಪ್ಯಾಮ್ ಆಫ್ 6 ಮೀಟರ್. ಸೊ ಇಲ್ಲಿ ಬರೆದು ಬಿಡ್ತೀನಿ ಸಿಂಪಲ್ ಡಯಾಗ್ರಾಮು, ಫ್ರೀ ಬಾಡಿ ಡಯಾಗ್ರಾಮು. ಓಕೆ, ಈ ಥರ ಇದೆ. ಇದ್ರ ಮೇಲೆ ಯಾವ ಲೋಡ್ ಬಿದ್ದಿದೆ ಇನ್ನು ಮುಂದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ಬೀಮಿನ ಸ್ಪ್ಯಾಮ್ ಎಷ್ಟು ಅಂತ ಹೇಳಿದ್ದೇನೆ. ಸ್ಪ್ಯಾಮ್ ಅಂದರೆ ಏನು, ಸ್ಪ್ಯಾನ್ ಅಂದರೆ ಎಷ್ಟು ಲೆಂತ್, ಅದು ಸ್ಪ್ಯಾಮ್ ಅಲ್ಲ ಸ್ಪ್ಯಾನ್.
ಬೀಮಿನ ಲೆಂತ್ ಹೇಳಿದ್ದಾನೆ 6 ಮೀಟರ್. ಇಫ್ ದಿ ಬೀಮ್ ಈಸ್ ಸಬ್ಜೆಕ್ಟೆಡ್ ಟು ಸೆಂಟ್ರಲ್ ಪಾಯಿಂಟ್ ಲೋಡ್ ಅಟ್ ಇಟ್ ಸೆಂಟರ್. ಇದು ಮತ್ತೆ ಬೇರೆ ಕೇಸ್, ಹೋದ್ಸಲ ಯು ಡಿ ಎಲ್ ಆಗ್ತಾಗಿತ್ತು, ಈಗ ಪಾಯಿಂಟ್ ಲೋಡ್ ಇದೆ. ಅದ್ರ ಲೋಡ್ದ ಇಂಟೆನ್ಸಿಟಿ ಎಷ್ಟು ಕೊಡಿದ್ದಾನೆ, ಕಿಲೋ ನ್ಯೂಟನ್, 12 ಕಿಲೋ ನ್ಯೂಟನ್ ಕೊಟ್ಟಿದ್ದಾನೆ. ಫೈಂಡ್ ದಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಅಂದರೆ ಸಿಗ್ಮಾ ಬಿ ಫೈಂಡ್ ಔಟ್ ಮಾಡಬೇಕು. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಮಾಡಿದ್ವಿ, ಈಗ ಬೆಂಡಿಂಗ್ ಸ್ಟ್ರೆಸ್ ಕೇಳ್ತಾನೆ. ಸೊ ಈ ಕೇಸಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್. ಯಾವಾಗ ಸಿಂಪ್ಲಿ ಸಪರೇಟೆಡ್ ಬೀಮು ಪಾಯಿಂಟ್ ಲೋಡ್ ಸೆಂಟ್ರಲ್ ಇದ್ದಾಗ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಏನಾಗಿರುತ್ತೆ ಅಂದರೆ WL/4 ಆಗಿರುತ್ತೆ. ಹೋದ್ಸಲ WL²/8, ಈಗ WL/4 ಇಷ್ಟ ನೋಡಿ. ದೇರ್ಫೋರ್ ಈಗ ನಮಗೆ ಸಿಗ್ಮಾ ಬಿ ಫೈಂಡ್ ಔಟ್ ಮಾಡಬೇಕಲ್ವಾ. ಸಿಗ್ಮಾ ಬಿ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಏನೇನು ಡಾಟಾ ಕೊಟ್ಟಿದ್ದಾನೆ ಆ ಡಾಟಾ ಯೂಸ್ ಮಾಡಿಕೊಂಡೆ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನಿಮಗೆ ಪ್ರೀವಿಯಸ್ ಆಗಿ ನಾವೇನು ಬರ್ಸಿದ್ವಿ ಹೇಳಿ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ನಾವೇನು ಬರ್ಸಿದ್ವಿ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು ಇದು ಫಾರ್ಮುಲಾ ಆಯಿತು. ಬಟ್ ಬೆಂಡಿಂಗ್ ಮೂಮೆಂಟಿಗೆ ಸ್ಟ್ರೆಸ್ಸಿಗೆ ಫಾರ್ಮುಲಾ ಏನು ಬರ್ಸಿದ್ವಿ, ಸಿಗ್ಮಾ ಬಿ ಡಿವೈಡೆಡ್ ಬೈ ಇಲ್ಲಿದೆ ನೋಡಿ, ಸಿಗ್ಮಾ ಬಿ ಡಿವೈಡೆಡ್ ಬೈ ವೈ ಇಂಟು ಐ ಅಲ್ವಾ. ಇಲ್ಲಿ ನಮಗೆ ಥಿಯರಿ ಆಫ್ ಸಿಂಪಲ್ ಬೆಂಡಿಂಗಲ್ಲಿ ಸಿಗ್ಮಾ ಬಿ ಡಿವೈಡೆಡ್ ಬೈ ವೈ ಇಂಟು ಐ. ಇಲ್ಲಿ ನಿಮಗೆ ಇನ್ನೊಂದು ಫಾರ್ಮುಲಾ ಇದೆ, ಏನಪ್ಪ ಅಂದರೆ ಆ ಫಾರ್ಮುಲಾ ನೀವು ತಿಳ್ಕೋಬೇಕು. ಸೊ ನಾವು ಸ್ಟ್ರೆಂತ್ ಆಫ್ ದಿ ಬೀಮ್ನ ಯಾವ ಒಂದು ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ರಿ, ಸೆಕ್ಷನ್ ಮಾಡಿಲೋಸ್ ಅನ್ನೋ ಪ್ಯಾರಾಮೀಟರ್ ಭಾಳ ಇಂಪಾರ್ಟೆಂಟು. ಸೊ ನಿಮಗೆ ಮೂಮೆಂಟ್ ಆಫ್ ಇನರ್ಷಿಯಾದ ಯೂನಿಟ್ ಹೇಗೆ mm⁴ ಬರುತ್ತೋ ಅದೇ ಥರನೇ ಸೆಕ್ಷನ್ ಮಾಡಿಲೋಸ್ದು ಯೂನಿಟ್ mm⁴ ಬರುತ್ತೆ ಮಿಲಿಮೀಟ್ರಲ್ಲಿ ಇದ್ದರೆ. ಸೊ ಸೆಕ್ಷನ್ ಮಾಡಿಲೋಸ್ ಅಂದರೆ ಏನು ಸರ್ ಅಂತ ಕೇಳಿದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಟು ದಿ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಎಕ್ಸ್ಟ್ರೀಮ್ ಫೈಬರ್. ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಟು ದಿ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಎಕ್ಸ್ಟ್ರೀಮ್ ಫೈಬರ್ನ ನಾವು ಸೆಕ್ಷನ್ ಮಾಡಿಲೋಸ್ ಅಂತ ಹೇಳ್ತೀವಿ. ಅಂದರೆ ದ ರೇಷಿಯೋ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಟು ವೈ ಈಸ್ ಕಾಲ್ಡ್ ಸೆಕ್ಷನ್ ಮಾಡಿಲೋಸ್. ಸೊ ಇಲ್ಲಿ ನೋಡ್ರಿ, ಸಿಗ್ಮಾ ಬಿ ಈ ಕೆಳಗಡೆ ಬರೆದಿರೋ ವೈನ ನಾನು ಐ ಕೆಳಗಡೆ ಬರ್ಕೊಂಬಿಟ್ರೆ ಇದೇನಾಗುತ್ತೆ, I/y ಆಯಿತು. ಸೊ ಇದನ್ನೇನು ಬರಿಬೋದು, ಸಿಗ್ಮಾ ಬಿ ಇಂಟು ಝೆಡ್ ಅಂತ ಬರಿಬೋದು. ಏನದು ಝೆಡ್, ಸೆಕ್ಷನ್ ಮಾಡಿಲೋಸ್. ನನಗೇನು ಬೇಕು, ಬೆಂಡಿಂಗ್ ಸ್ಟ್ರೆಸ್ ಬೇಕಲ್ವಾ. ಸೊ ಸಿಗ್ಮಾ ಬಿ ಈಸ್ ಈಕ್ವಲ್ ಟು ಇಲ್ಲಿ ನಾವು ಫಸ್ಟು ಸೆಕ್ಷನ್ ಮಾಡಿಲೋಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಝೆಡ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆದಮೇಲೆ ಈಸಿಯಾಗಿ ಎಲ್ಲ ವ್ಯಾಲ್ಯೂಸ್ನ ಅದರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ಸೊ ಫಸ್ಟು ಅದಕ್ಕಿಂತ ಮುಖ್ಯವಾಗಿ ಬೆಂಡಿಂಗ್ ಮೂಮೆಂಟ್ ಫೈಂಡ್ ಔಟ್ ಮಾಡ್ತೀನಿ. ಬೆಂಡಿಂಗ್ ಮೂಮೆಂಟ್ ಅಂದರೆ ಏನು, WL/4 ಹೌದಾ. WL/4 W ಎಷ್ಟಿದೆ, ಲೋಡ್ ಕೊಟ್ಟಿದ್ದ ನೋಡಿ, ಪಾಯಿಂಟ್ ಲೋಡ್ ಇಂಟೆನ್ಸಿಟಿ ಎಷ್ಟಿದೆ, 12 ಕಿಲೋ ನ್ಯೂಟನ್ ಅಂತ ಹೇಳಿದ್ದಾನೆ. 12 ಇಂಟು ಲೆಂತ್ ಎಷ್ಟು ಹೇಳಿದ್ದಾರೆ, 6 ಮೀಟರ್ ಡಿವೈಡೆಡ್ ಬೈ 4. 4 1 4 3 ಎಷ್ಟಾಯಿತು, 3 6 18. ಇದೇನಲ್ಲಿರುತ್ತೆ, ಕಿಲೋ ನ್ಯೂಟನ್ ಮೀಟ್ರಲ್ಲಿರುತ್ತೆ. ಇದೇನು ಬೆಂಡಿಂಗ್ ಮೂಮೆಂಟ್ 18 ಕಿಲೋ ನ್ಯೂಟನ್ ಮೀಟರ್. ಇದು ಬಂತಾ. ಈಗ ಇದನ್ನು ನಾವೇನು ಮಾಡೋಣ, ಸ್ಟ್ರೆಸ್ನ ನಮಗೆಲ್ಲ ಮಿಲಿಮೀಟರ್² ಕೊಟ್ಟಿದ್ದಾರಲ್ಲ, ಹಾಗಾಗಿ ನ್ಯೂಟನಲ್ಲಿ ಮಿಲಿಮೀಟರ್ ಕನ್ವರ್ಟ್ ಮಾಡೋಣ. ಸೊ ಓದ್ಸಲ ಕಿಲೋ ಅಂದರೆ ಎಷ್ಟು, 10⁻³ ನ್ಯೂಟನ್. ಮೀಟ್ರನ್ನ ಮಿಲಿಮೀಟ್ರಿಗೆ ಮಾಡಿದ್ರೆ 10⁻³ ಮಿಲಿಮೀಟರ್. ಓಕೆನಾ. ಸೊ ಇದನ್ನು ಕ್ಲಿಯರಾಗಿ ಬರ್ಕೊಂಡ್ರೆ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು 18 ಇಂಟು 10⁻³ 10⁻³ ಎಷ್ಟಾಯಿತು, 10⁻6 ಆಯಿತು ನ್ಯೂಟನ್ ಮಿಲಿಮೀಟರ್. ಇದು ಓಕೆ. ಈಗ ನನಗೇನು ಮಾಡಬೇಕು, ಝೆಡ್ನು ಫೈಂಡ್ ಔಟ್ ಮಾಡೋಣ, ಸೆಕ್ಷನ್ ಮಾಡಿಲೋಸ್ನ. ಆಲ್ಸೋ ಸಿಮಿಲರ್ ಆಗಿ ಆಲ್ಸೋ ಸೆಕ್ಷನ್ ಮಾಡಿಲೋಸ್ ಝೆಡ್ ಈಸ್ ಈಕ್ವಲ್ ಟು ಇದಕ್ಕೆ. ಇದೇನು ರೆಕ್ಟ್ಯಾಂಗ್ಯುಲರ್ ಬೀಮ್ ಅಲ್ವಾ. ರೆಕ್ಟ್ಯಾಂಗ್ಯುಲರ್ ಬೀಮ್ಗೆ ಸೆಕ್ಷನ್ ಮಾಡಿಲೋಸು ಏನು ಬರುತ್ತೆ ನಿಮಗೆ ಗೊತ್ತಿರುತ್ತೆ, BDQ/12 ಆ ಥರ ಫಾರ್ಮುಲಾ ಹಾಕಿ ನಾವು ಮಾಡಿರ್ತೀವಿ. ಹೇಳಬೇಕಂದ್ರೆ ಸೆಕ್ಷನ್ ಮಾಡಿಲೋಸ್ ಫಾರ್ ಎ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ಗೆ ಏನಾಗಿರುತ್ತೆ ಅಂದರೆ, ಸೆಕ್ಷನ್ ಮಾಡಿಲೋಸ್ ಫಾರ್ ಎ ರೆಕ್ಟ್ಯಾಂಗ್ಯುಲರ್ ಸೆಕ್ಷನು BD³/12 ಡಿವೈಡೆಡ್ ಬೈ 2 ಅಂತ ಹಾಕ್ಕೊಳ್ತೀವಿ. ಇದು ಫಾರ್ಮುಲಾ ಇರೋದು. 2 1 2 6 ಇಲ್ಲೊಂದು ಡಿ ಕ್ಯಾನ್ಸಲ್ ಆದರೆ ಸೆಕ್ಷನ್ ಮಾಡಿಲೋಸ್ ಫಾರ್ ಎ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಏನಿರುತ್ತೆ ಅಂದರೆ BD²/6 ಆಗಿರುತ್ತೆ. ಸೊ ಆ ಫಾರ್ಮುಲಾ ಯೂಸ್ ಮಾಡ್ತೀವಿ, BD²/6. ಸೊ ಬಿ ಎಷ್ಟಿದೆ ನಮಗೆ, ಬ್ರೆಡ್ತ್ ಕೊಟ್ಟಿದ್ದಾನೆ, ವಿಡ್ತ್ ಬಿ ಅಂದರೆ W ಅಂತಲೇ ಇಟ್ಕೊಳ್ಳಿ, ಅದು 60 ಇಂಟು ಡಿ ಎಷ್ಟು ಕೊಟ್ಟಿದ್ದಾರೆ, 150 ಕೊಟ್ಟಿದ್ದಾರೆ ಹೌದಾ. 150² ಡಿವೈಡೆಡ್ ಬೈ 6 ಕರೆಕ್ಟಾ. ಈಗ ಇದರೊಳಗಡೆ ಕ್ಯಾಲ್ಕುಲೇಷನ್ ಭಾಳ ಇಂಪಾರ್ಟೆಂಟು. 6 1 6 10 ಇನ್ನೇನಿತ್ತೆ, 150 ಇಂಟು 150 ಇಂಟು 10. ಈಗ ನೋಡಿ, ಇಲ್ಲೊಂದು 0 ಇಲ್ಲೊಂದು 0 ಇದು 10 ಇದು. ಸೊ 15 ಇಂಟು 15 ಎಷ್ಟು, 15 ಇಂಟು 15 ಈ 0 ಎಷ್ಟಾಯಿತು, 100 ಆಯಿತು. 100 ಅಂದರೆ 10² ಇಂಟು ಈ 10 ಎಷ್ಟಾಯ್ತು, ಇದು 15 15 225 ಇಂಟು 10⁻³ ಇದೇನಿದು ಸೆಕ್ಷನ್ ಮಾಡಿಲೋಸ್. ಇದಕ್ಕೇನು ಬರುತ್ತೆ ಯೂನಿಟ್ಟು, mm⁴ ಬರುತ್ತೆ. ಇದುವರೆಗಂತೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗಿನ ಲಾಸ್ಟ್ ಸ್ಟೆಪ್ಪು ಏನು ಮಾಡಬೇಕೀಗ, ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಬೇಕಷ್ಟೆ. ಸೊ ಇದನ್ನೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಈ ಥರನೇ ಕೊಡೋದು ಕ್ವಶನ್ಸ್, ಈ ಥರನೇ ಬರೋದು. ಸೊ ಇವನ್ನೆಲ್ಲ ಬರೆದಿಟ್ಕೊಳ್ಬೇಕು. ಸೊ ಇಲ್ಲಿ 12 ಕಿಲೋ ನ್ಯೂಟನ್, ಇದು 12 ಕಿಲೋ ನ್ಯೂಟನ್ ಕೊಟ್ಟಿದ್ದು. ಈಗೇನು ಮಾಡೋಣ ಅಂದರೆ, ಸೆಕ್ಷನ್ ಮಾಡಿಲೋಸ್ ಬಂತು, ಝೆಡ್ ವ್ಯಾಲ್ಯೂ ಬಂದಿದೆ, ಬೆಂಡಿಂಗ್ ಮೂಮೆಂಟು ಬಂದಿದೆ. ಬೆಂಡಿಂಗ್ ಸ್ಟ್ರೆಸ್ ಫೈಂಡ್ ಔಟ್ ಮಾಡಿ, ಎಲ್ಲಿ ಈ ಫಾರ್ಮುಲಾ ಇದೆ. ಬೆಂಡಿಂಗ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಬೆಂಡಿಂಗ್ ಮೂಮೆಂಟ್ ಡಿವೈಡೆಡ್ ಬೈ ಸೆಕ್ಷನ್ ಮಾಡಿಲೋಸ್. ಬೆಂಡಿಂಗ್ ಮೂಮೆಂಟ್ ಎಷ್ಟಿದೆ, 18 ಇಂಟು 10⁻6
18 ಇಂಟು 10 ಟು ದಿ ಪವರ್ ಆಫ್ 6 ನ್ಯೂಟನ್ ಮಿಲಿಮೀಟರ್ ಡಿವೈಡೆಡ್ ಬೈ ಸೆಕ್ಷನ್ ಮಾಡ್ಯುಲಸ್ ಎಷ್ಟಿದೆ 225 ಇಂಟು 10 ಟು ದಿ ಪವರ್ ಆಫ್ 3 ಇದೆ. ಸೊ ಬೆಂಡಿಂಗ್ ಸ್ಟ್ರೆಸ್ ಈಸ್ ಈಕ್ವಲ್ ಟು, ಸೊ ಕೆಳಗಡೆ 3 ಮೇಲ್ಗಡೆ 3 ಕ್ಯಾನ್ಸಲ್ ಆದರೆ 18 ಡಿವೈಡೆಡ್ ಬೈ 225 ಇಂಟು ಮೇಲ್ಗಡೆ ಎಷ್ಟಿದೆ 10 ಟು ದಿ ಪವರ್ ಆಫ್ 3ನ. ಸೊ ಆ 10 ಟು ದಿ ಪವರ್ ಆಫ್ 3ನ ನಾನು ಹಿಂಗೆ ಬರೀಬೋದು 100 ಇಂಟು 10 ಅಂತೇಳಿ 10 ಟು ದಿ ಪವರ್ ಆಫ್ 3ನ ಈ ಥರ ಬರ್ದಿದ್ದೀನಿ 100 ಇಂಟು 10. ಯಾಕೆ ಸರ್ ಆ ಥರ ಬರ್ದಿದ್ದಾರೆ ಅಂದರೆ ಈಗ ನೋಡಿ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ಇಂದ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹೆಂಗೆ ಸರ್ ಯೂಸಿ ಆಗುತ್ತೆ ಅಂದರೆ ನೋಡಿ 5 1 5 2 10, 5 4 20 ನಟ್ಟು 5 5 25 ಕರೆಕ್ಟಾ. ಅದಾಗಿದ ನಂತರ 5 9 45, 5 9 45, 5 20 100, 5 9 45, 5 20 100 ಆಯಿತು. ಈಗ 9 1 9, 9 2 18. ಇನ್ನೆಷ್ಟು ಉಳಿತು ಸಿಗ್ಮಾ ಬಿ ಈಸ್ ಈಕ್ವಲ್ ಟು 2 ಇಂಟು 20 ಇಂಟು 2. ಸೊ 0 1 2 2 4 4 2 8 80. ಸೊ ಸಿಗ್ಮಾ ಬಿ ಎಷ್ಟಾಯಿತು 80 ನ್ಯೂಟನ್ ಪರ್ mm² ಆಯ್ತು ನೋಡಿ. ಇದು ಬೆಂಡಿಂಗ್ ಸ್ಟ್ರೆಸ್ ಆಗುತ್ತೆ. ಸೊ 80 ನ್ಯೂಟನ್ ಪರ್ mm² ಏನಿದೆ ಇದು ಬೆಂಡಿಂಗ್ ಸ್ಟ್ರೆಸ್. ಇಷ್ಟು ಮಾಡಿದ್ರೆ ಮುಗೀತು. ಸೊ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಿಮ್ಗೆ ಯಾಕೆ ಇದು ಲೆಂತಿ ಆಯಿತು ಅಂದರೆ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ಇಂದನೇ ಇದು ಲೆಂತಿ ಆಯಿತು. ಸೊ ಬಟ್ ನ್ಯೂಮರಿಕಲ್ಸ್ ಮಾಡೋ ಟೈಮಲ್ಲಿ ಕ್ಲಿಯರಾಗಿ ಮಾಡ್ಕೊಳ್ತಾ ಹೋಗ್ರಿ, ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ. ಬಟ್ ಎಕ್ಸಾಮಲ್ಲಿ ಇದು ಈಸಿಯಾಗಿ ಮಾಡ್ಕೋಬೋದಾಗ. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಇದೆ. ಇದು ಸ್ಟೂಡೆಂಟ್ ಕಳಿಸಿರೋಂಥ ಕ್ವಶನು. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಆಫ್ ಗ್ಯಾಸ್ ಎಷ್ಟು 1.4 ಅಂತ ಹೇಳಿದ್ದಾನೆ. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಆಫ್ ಗ್ಯಾಸ್, ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಇದೆ ಅಂತ ಡಿಫೈನ್ ಮಾಡ್ತೀವಿ ಅಂದರೆ ಗಾಮಾನ. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಅಂದರೆ ಏನು ಗಾಮ ಹೇಳಿದ್ದಾನೆ. ಅಂದರೆ ಎಷ್ಟು CP/CV ಅಂತ ಹೇಳಿದ್ದಾನೆ. CP/CV ವ್ಯಾಲ್ಯೂ, ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಆಫ್ ಗ್ಯಾಸ್ CP/CV ಎಷ್ಟು ಅಂತ ಹೇಳಿದ್ದಾನೆ 1.4. ಆ್ಯಂಡ್ ದ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ಏನು CP ಈಸ್ ಎಷ್ಟು 7 ಕ್ಯಾಲೋರಿ ಪರ್ ಮೋಲ್ ಡಿಗ್ರಿ ಕೆಲ್ವಿನ್. ಓಕೆನಾ. 7 ಕಿಲೋಜೋಲ್ ಪರ್ ಮೋಲ್ ಡಿಗ್ರಿ ಕೆಲ್ವಿನ್ ಆ ಥರ ನಾವು ಬರ್ಕೊಳ್ತಿದ್ವಿ. ಜೋಲ್ ಬದಲು ಕ್ಯಾಲೋರಿ ಅಂತ ಕೊಟ್ಟಿದ್ದಾನೆ ಅಷ್ಟೇ. ನಾವು ನಾರ್ಮಲಾಗಿ ಸ್ಪೆಸಿಫಿಕ್ ಹೀಟ್ನ ಏನು ತೊಗೊಳ್ತೀವಿ ಕಿಲೋಜೋಲ್ ಪರ್ kg ಡಿಗ್ರಿ ಕೆಲ್ವಿನ್ ಅಂತ ತೊಗೊಳ್ತೀವಲ್ಲ ಅದನ್ನು ಕ್ಯಾಲೋರಿ ಮೋಲ್ ಡಿಗ್ರಿ ಕೆಲ್ವಿನಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಅಂದರೆ CGS ಅಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಈಗ ನಾವೇನು ಮಾಡೋಣ, CP ಕೊಟ್ಟಿದ್ದಾನೆ. ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ವಿಲ್ ಬಿ ಅಂದರೆ CP - CV ಕೇಳ್ತಾನೆ ಅಷ್ಟೇ. ಭಾಳ ಸಿಂಪಲ್. ಏನು CP ದ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ದ ಡಿಫ್ರೆನ್ಸ್ ಬಿಟ್ವೀನ್, ಡಿಫ್ರೆನ್ಸ್ ಅಂದರೆ ಏನು ಸಬ್ಟ್ರಾಕ್ಷನ್, ಡಿಫ್ರೆನ್ಸ್ ಬಿಟ್ವೀನ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್ ಈಸ್ ಅಂತ ಕೇಳ್ತಾನೆ. ಡಿಫ್ರೆನ್ಸ್ ಬಿಟ್ವೀನ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಕಾನ್ಸ್ಟೆಂಟ್ ವಾಲ್ಯೂಮ್ ವಿಲ್ ಬಿ ಏನಂತ ಕೇಳ್ತಾನೆ. ಸೊ ಭಾಳ ಸಿಂಪಲ್ ಅಲ್ವಾ. ಈಗ ಅವನೇನು ಕೊಟ್ಟಿದ್ದಾನೆ ಆ ರಿಲೇಷನಿಂದ ನಾನು CV ಫೈಂಡ್ ಔಟ್ ಮಾಡ್ಕೊಳ್ತೀನಿ. CV ಫೈಂಡ್ ಔಟ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಮುಗೀತು. ಇವಾಗ ಈ ರಿಲೇಷನಿಂದ ಯಾವುದು ಇದರಿಂದ CP ನಮಗೆ ಕೊಟ್ಟಿದ್ದಾರೆ. CP ಡಿವೈಡೆಡ್ ಬೈ 1.4 ಮಾಡಿಕೊಂಡ್ರೆ ಈಸ್ ಈಕ್ವಲ್ ಟು CV ಬರುತ್ತೆ. ಹೌದಾ. ಸೊ CV ಏನಾಯಿತು CV ಈಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 1.4. ಇದನ್ನು ನಾವು ಹೆಂಗೆ ಬರಿಬೋದು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹೆಂಗೆ 1.4ನ ನಾವು ಹಿಂಗೆ ಬರಿಬೋದಾ 14 ಡಿವೈಡೆಡ್ ಬೈ 10 ಅಂತೇಳಿ ಬರಿಬೋದಾ. ಈಗ 1.2ನ ನಾವು ಹೆಂಗೆ ಬರಿತೀವಿ 12 ಡಿವೈಡೆಡ್ ಬೈ 10 ಅಂತ ಬರಿತೀವಿ. ಆತ 12 ಡಿವೈಡೆಡ್ ಬೈ 10 ಹೆಂಗೆ ಬರಿತೀವಿ 1.2. ಯಾಕೆ 1 0 ಇದೆ, ಈ ಕಡೆಯಿಂದ 1 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡ್ತೀವಿ. ಅದೇ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಳ್ಳಿ. ಆ ಥರ ಬರ್ಕೊಳ್ಳೋದ್ರೆ ಏನು ಯೂಸ್ ಆಗುತ್ತೆ ಸರ್ ಅಂದರೆ 7 ಡಿವೈಡೆಡ್ ಬೈ 1.4ನ ನಾವು ಹೆಂಗೆ ಬರೆದೆ 14 ಡಿವೈಡೆಡ್ ಬೈ 10. ಇದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿದಾಗ 7 ಇಂಟು 10 ಡಿವೈಡೆಡ್ ಬೈ 14. 7 1 7 2 2 1 2 5 ಎಷ್ಟಾಯ್ತು ಇದು 5 ಆಯಿತು. ಏನಿದು CV. ನಾವು ವಿ ನೋ ನಮಗೇನು ಬೇಕು CV, ನಮಗೇನು ಬೇಕು CP ಬೇಕಲ್ಲ. CPನೂ ಗೊತ್ತಿದೆ CVನೂ ಗೊತ್ತಿದೆ. ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿರಿ. ದೇರ್ ಫೋರ್ ವಿ ನೋ CP - CV ಇಸ್ ಈಕ್ವಲ್ ಟು, ವಿ ನೋ ಬೇಡ, ಅವ್ನು ಕೇಳಿರೋದೇನು CP - CV ಡಿಫ್ರೆನ್ಸ್ ಆಫ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಮತ್ತು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ದು ಡಿಫ್ರೆನ್ಸ್ ಏನು ಕೇಳ್ತಾನೆ. ಇದಕ್ಕೆ ಯೂನಿಟ್ ಏನು ಬರಬೇಕು ಕ್ಯಾಲೋರಿ ಮೋಲ್ ಡಿಗ್ರಿ ಕೆಲ್ವಿನ್ ಆಗುತ್ತೆ. ಸೊ CP ಎಷ್ಟಿದೆ 7 ಇದೆ, -CV ಎಷ್ಟಿದೆ 5 ಇದೆ. 7 - 5 is 2 ಕ್ಯಾಲೋರಿ ಪರ್ ಮೋಲ್ ಡಿಗ್ರಿ ಕೆಲ್ವಿನ್ ಆಗುತ್ತೆ. ಇದೇನು CP - CV ಎಷ್ಟಾಯಿತು 2 ಕ್ಯಾಲೋರಿ ಪರ್ ಮೋಲ್ ಡಿಗ್ರಿ ಕೆಲ್ವಿನ್. ಆಪ್ಷನ್ ಡಿ ಉತ್ತರ ಆಗೋಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ದ ಬಾಡಿ ಆಫ್ ಮಾಸ್, ಎ ಬಾಡಿ ಆಫ್ ಮಾಸ್ 10 kg ಮೂವಿಂಗ್ ವಿತ್ ಎ ವೆಲಾಸಿಟಿ 1 meter per second is acted upon by a force of 50 Newton for 2 seconds. ಫೈನಲ್ ವೆಲಾಸಿಟಿ ಕೇಳ್ತಾನೆ. ಸೊ ನಮಗಿಲ್ಲಿ ಏನಂತ ಕೇಳಿದಾನೆ ಫಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ. ಎ ಬಾಡಿ ಆಫ್ ಮಾಸ್, ಯಾವುದೋ ಒಂದು ಬಾಡಿ ಅಂತ ಇಟ್ಕೊಳ್ಳಿ. ಅದರ ಮಾಸ್ ಎಷ್ಟಿದೆ, ಮಾಸ್ ಬಂದು 10 kg ಇದೆ. ಎ ಬಾಡಿ ಆಫ್ ಮಾಸ್ 10 kg ಮೂವಿಂಗ್ ವಿತ್ ಎ ವೆಲಾಸಿಟಿ, ಈ ಬಾಡಿ ಒಂದೆಷ್ಟೋ ವೆಲಾಸಿಟಿನಲ್ಲಿ ಮೂವ್ ಆಗ್ತಾಯಿದೆ. ಸೊ ಎಷ್ಟೋ ಒಂದು ವೆಲಾಸಿಟಿನಲ್ಲಿ ಮೂವ್ ಆಗ್ತಿದೆ ಈ ಬಾಡಿ. ಎಷ್ಟು ವೆಲಾಸಿಟಿನಲ್ಲಿ ಮೂವ್ ಆಗ್ತಿದೆ, ಮೂವಿಂಗ್ ವಿತ್ ಎ ವೆಲಾಸಿಟಿ 1 meter per second. ಇನಿಷಿಯಲ್ ವೆಲಾಸಿಟಿ ಇದು U ಅಂತ ತೊಗೊಳ್ಳೋಣ. ಓಕೆನಾ. ಈಸ್ ಆ್ಯಕ್ಟೆಡ್ ಅಪಾನ್ ಬೈ ಎ ಫೋರ್ಸ್, ಎಷ್ಟೋ ಒಂದು ಫೋರ್ಸ್ ಅಪ್ಲೈ ಆಗೋ ಕಾರಣದಿಂದ ಬಾಡಿ ಮೂವ್ ಆಗ್ತಿರುತ್ತೆ. ಫೋರ್ಸ್ ಎಷ್ಟಿದೆ 15 Newton ಇದೆ. ಈ ಫೋರ್ಸಿಂದ
ಆ ಬಾಡಿ ಆ ವೆಲಾಸಿಟಿಯಲ್ಲಿ ಮೂವ್ ಆಗ್ತಿದೆ. 50 ನ್ಯೂಟನ್ ಇಟ್ ಈಸ್ ಆ್ಯಕ್ಟೆಡ್ ಬೈ ಅ ಫೋರ್ಸ್ ಆಫ್ 50 ನ್ಯೂಟನ್ ಫಾರ್ 2 ಸೆಕೆಂಡ್ಸ್. ಕೇವಲ 2 ಸೆಕೆಂಡ್ಸಿಗೆ ಮಾತ್ರ ಆ್ಯಕ್ಟ್ ಆಗ್ತದೆ. ದ ಫೈನಲ್ ವೆಲಾಸಿಟಿ ಆಫ್ ದಿ ಬಾಡಿ ಏನಂತ ಕೇಳ್ತಾನೆ. ಸೊ ನಮಗೆ ಫೈನಲ್ ವೆಲಾಸಿಟಿ ಅಂದರೆ ಸ್ಮಾಲ್ ವಿ ಅಂತ ತೊಗೊಂಡ್ರೆ, ಕ್ಯಾಪಿಟಲ್ ಯು ಇನಿಷಿಯಲ್ ವೆಲಾಸಿಟಿ ಅಂತ ತೊಗೊಂಡ್ರೆ ಪ್ಲಸ್ ಎ ಟಿ ಇದು ಫಾರ್ಮುಲಾ ಆಗುತ್ತೆ. ವಿ ಈಸ್ ಇಕ್ವಲ್ ಟು ಯು ಪ್ಲಸ್ ಎ ಟಿ, ಎಸ್ ಈಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಡಿಸ್ಪ್ಲೇಸ್ಮೆಂಟ್ ಮಾಡೋದಕ್ಕೆ. ಅದೇ ಥರನೇ ವಿ ಈಸ್ ಇಕ್ವಲ್ ಟು ಯು ಪ್ಲಸ್ ಎ ಟಿ ಬಂದರೆ ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, ಆಕ್ಸಲರೇಷನ್, ಟೈಮ್ ಇವೆಲ್ಲ ಗೊತ್ತಿದ್ದಾಗ ನೀವು ಇದು ಮಾಡ್ಕೋಬೋದು. ಸೊ ಇದರೊಳಗಡೆ ನಾವು ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕೀಗ. ಸೊ ಇವಾಗ ನಮಗೆ ನೋಡಿ ಈ ಫೋರ್ಸ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಏನೋ ಒಂದು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ನಾರ್ಮಲಾಗಿ ಹೋಗ್ತಾ ಇರ್ತೀರ, ಓಕೆನಾ. ಬೈಕಲ್ಲಿ ಹೋಗ್ತಾ ಇರ್ತೀರ. ಬೈಕಲ್ಲಿ ಹೋಗಬೇಕಾದ್ರೆ ಎಷ್ಟೊಂದು ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ವಿ ಎಷ್ಟು 1 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರ್ತೀರ. ಆದಮೇಲೆ ನೀವೇನು ಮಾಡ್ತೀರಾ, ಆಕ್ಸಿಲರೇಟ್ ಮಾಡ್ತಾರೆ. ಏನು ಮಾಡ್ತಾರೆ, ಆಕ್ಸಿಲರೇಷನ್ ಮಾಡ್ತಾರೆ. ಎಷ್ಟು ಆಕ್ಸಿಲರೇಷನ್ ಕೊಡ್ತೀರಪ್ಪ ಅಂದರೆ, ಆಕ್ಸಿಲರೇಷನ್ನೇ ನೀವು ಕಂಟಿನ್ಯೂಸ್ ಆಗಿ ಇಡೋದೇ ಇಲ್ಲ, ಒಂದಿಷ್ಟು ಸೆಕೆಂಡ್ ಕೊಟ್ಟು ಬಿಟ್ಬಿಡ್ತೀರಾ. ಸೊ ಅವಾಗೇನಾಗುತ್ತೆ, ಮತ್ತೆ ಇನ್ನೊಂದು ಇಷ್ಟು ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಹೋಗುತ್ತೆ, ಹೌದಾ. ಇನಿಷಿಯಲ್ ವೆಲಾಸಿಟಿ ನಮಗೇನು ಯು ಈಸ್ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್ ಇತ್ತು. ಇವಾಗ ಈ ಬಾಡಿಗೆ ಎಕ್ಸ್ಟ್ರಾ ಫೋರ್ಸ್ನ ಕೊಡ್ತಿದ್ದೀರಾ. ಎಕ್ಸ್ಟ್ರಾ ಫೋರ್ಸೇ ಇಲ್ಲಿ ಕೊಟ್ಟಿದ್ದಾರೆ 50 ನ್ಯೂಟನ್. ಆ ಎಕ್ಸ್ಟ್ರಾ ಫೋರ್ಸ್ ಅಂದರೆ ಏನು, ಆಕ್ಸಿಲರೇಟ್ ಮಾಡಿದ್ದೀರ ಅಂತ ಅರ್ಥ. ಸೊ ಇಲ್ಲಿ ಏನಂತ ಹೇಳ್ಬೋದು ಅಂದರೆ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಟೈಮ್. ಇನ್ನು ಎಕ್ಸ್ಟ್ರಾ ಫೋರ್ಸ್ ಕೊಡ್ತಾಯಿದ್ದಾರೆ. ಸೊ ಎಕ್ಸ್ಟ್ರಾ ಫೋರ್ಸ್ ಎಷ್ಟಿದೆ, ಎಕ್ಸ್ಟ್ರಾ ಫೋರ್ಸ್ ಇದನ್ನು ಫಾರ್ಮುಲಾ ಬರ್ಕೊಳ್ಳೋದಕ್ಕಿಂತ ಬೆಟರ್ ಅಂದರೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಡಿ. ಇಲ್ಲೇ ಇರೋ ಫಾರ್ಮುಲಾಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಎ ಈಸ್ ಈಕ್ವಲ್ ಟು ಫೋರ್ಸ್ ಎಷ್ಟು ಕೊಟ್ಟಿದ್ದಾರೆ ನೀವು, ಎಕ್ಸ್ಟ್ರಾ 50. ಎಷ್ಟು ಸೆಕೆಂಡ್ ಕೊಟ್ಟಿದ್ದಾರೆ, 2 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಇದೇನಾಯ್ತು ನೋಡಿರಿ, 50 ಡಿವೈಡ್ ಬೈ 2 ಅಂದರೆ 25, 50 ಡಿವೈಡ್ ಬೈ 2 ಅಲ್ವಾ. ಸೊ ಇದನ್ನು ನಾವು ಸ್ವಲ್ಪ ಈ ಥರ ಮಾಡಿಬಿಡೋಣ. ಈ ಫೋರ್ಸು ನಾವು ಟೈಮ್ ಕೊಟ್ಟಿದ್ವಿ ಕರೆಕ್ಟೇ, ಬಟ್ ಆ ಥರ ಮಾಡೋಕ್ಕಿಂತ ಈ ಥರ ಮಾಡಿ. ಏನಂದರೆ ಇಲ್ಲೇನು ನಾವು ಫೈಂಡ್ ಔಟ್ ಮಾಡೋಕ್ಕೂ ಎ ಬೇಕು ನಮಗೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿರಿ, ಅವೆಲ್ಲ ಬೇಡ. ಸುಮ್ಮನೆ ಅದೆಲ್ಲ ನಾವು ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ಅನಿಸುತ್ತೆ ನನಗೆ. ಸೊ ಇವಾಗ ಒಬ್ಬ ಪರ್ಸನ್ ಏನು ಮಾಡ್ತಾನೆ, ಗಾಡಿನ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು, ಇನಿಷಿಯಲ್ ವೆಲಾಸಿಟಿ 1 ಮೀಟರ್ ಪರ್ ಸೆಕೆಂಡಲ್ಲಿ. ಸೊ ಹೋಗ್ತಾ ಇರೋ ಗಾಡಿಗೆ ಎಕ್ಸಲರೇಟ್ ಮಾಡಿದ್ದೀರಾ. ಆಕ್ಸಿಲರೇಷನ್ ಎಷ್ಟು ಕೊಟ್ಟಿದ್ದೀರಾ, ಆಕ್ಸಿಲರೇಷನ್ ಮಾಡಿದ್ದೀರಾ. ಆಕ್ಸಿಲರೇಷನಲ್ಲಿ ನೀವು ಎಕ್ಸ್ಟ್ರಾ ಫೋರ್ಸ್ ಅಪ್ಲೈ ಮಾಡೋದೆಷ್ಟು, 50 ನ್ಯೂಟನ್ ಅಪ್ಲೈ ಮಾಡಿದ್ದೀರಾ. ಆ ಒಂದು ಕಾರಣದಿಂದನೂ ಬಾಡಿ ಮೂವ್ ಆಗ್ತಾ ಹೋಗುತ್ತೆ ಎಕ್ಸ್ಟ್ರಾ, ಹೌದಾ. ಸೊ ಈ ವೆಲಾಸಿಟಿನಲ್ಲಿಂದ ಮೂವ್ ಆಗ್ತಿರೋ ಬಾಡಿದು ಮಾಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 10 kg ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ ಮಾಸ್ ಕೊಟ್ಟಿದ್ದಾನೆ ನಮಗೆ. ಈ ಫಾರ್ಮ್ನ ನೋಡಿದ್ರೆ ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ ಎಷ್ಟು, ಮೂವಿಂಗ್ ವಿತ್ ವೆಲಾಸಿಟಿ ಆಫ್ 1 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾನೆ, ಹೌದಾ. ಅದಾಗಿನ ನಂತರ ಮಾಸ್ ಕೊಟ್ಟಿದ್ದಾನೆ. ಮಾಸ್ ಇದೆ ನಮಗೆ, ಟೈಮ್ ಇದೆ ಅಂತಂದಾಗ ಮಾಸ್ ಇದೆ, ಟೈಮ್ ಇದೆ, ನಮಗೇನು ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ನಾವು ಈ ಫಾರ್ಮ್ನ ಯೂಸ್ ಮಾಡೋದು, ನ್ಯೂಟನ್ ಸೆಕೆಂಡ್ ಲಾ. ನ್ಯೂಟನ್ ಸೆಕೆಂಡ್ ಲಾ ಫಾರ್ಮ್ ಏನಿರುತ್ತೆ, ನ್ಯೂಟನ್ ಸೆಕೆಂಡ್ ಲಾ ಫಾರ್ಮ್ನ ಬಂದು ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಕರೆಕ್ಟ್ ನೋಡಿರಿ, ಮಿಸ್ಟೇಕ್ ಮಾಡ್ಕೊಂಡೆ ನಾನು. ಈ ಫಾರ್ಮ್ನ ಮುಂಚೆನೇ ಯೂಸ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದಾಯಿತು. ಸೊ ನನಗೆ ಇಲ್ಲಿಂದ ನಾನೇನು ಮಾಡ್ಬೋದು, ಆಕ್ಸಿಲರೇಷನ್ನ ಫೈಂಡ್ ಔಟ್ ಮಾಡೋದು. ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್ ಆಯಿತು. ಫೋರ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಫೋರ್ಸ್ ಎಷ್ಟು ಕೊಟ್ಟಿದ್ದಾರೆ, 50 ನ್ಯೂಟನ್ ಆ್ಯಕ್ಟ್ ಆಗ್ತಿದೆ, ಹೌದಾ. 50 ನ್ಯೂಟನ್ ಡಿವೈಡೆಡ್ ಬೈ ಮಾಸ್ ಎಷ್ಟಿದೆ, 10 kg ಇದೆ. ಎಷ್ಟಾಯಿತು, 5 ಆಯಿತು. ಇದೇನು ಆಕ್ಸಿಲರೇಷನ್. ಸೊ ನಿಮಗೆ ಇಲ್ಲಿ ಯೂನಿಟ್ದೊಂದು ಕನ್ಫ್ಯೂಷನ್ ಆಗುತ್ತೆ. ಫೋರ್ಸ್ ಯೂನಿಟ್ ಏನು ಬರಿತೀವಿ, ನ್ಯೂಟನ್ ಅಂತ ಬರಿತೀವಿ. ನ್ಯೂಟನ್ನ ನಾವೇನು ಬರೆಯೋದು, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿಬೋದು, ಹೌದಾ. ಸೊ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ kg ಅಂತ ಇತ್ತಂದರೆ ನಾವು ಇದನ್ನು ಹೆಂಗೆ ಮಾಡ್ಬೋದು, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು kg. ಸೊ kg ಕ್ಯಾನ್ಸಲ್ ಆದರೆ ನಿಮ್ಗೇನು ಬಂತು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು, ಹೌದಾ. ಸೊ ಇಲ್ಲೇನಾಯಿತು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಯೂನಿಟ್ ಆಫ್ ಆಕ್ಸಿಲರೇಷನ್ ಆಯಿತು. ಆಕ್ಸಿಲರೇಷನ್ ಈ ರೀತಿಯಲ್ಲಿ ಫೈಂಡ್ ಔಟ್ ಮಾಡಿದ್ವಿ ನೋಡಿರಿ. ಸೊ ಒಂದು ವ್ಯಕ್ತಿ ಬೈಕಲ್ಲಿ ಹೋಗ್ತಾ ಇದ್ದಾನೆ, ಒಂದು ವೆಲಾಸಿಟಿನಲ್ಲಿ, ಇನಿಷಿಯಲ್ ವೆಲಾಸಿಟಿನಲ್ಲಿ 1 ಮೀಟರ್ ಪರ್ ಸೆಕೆಂಡಲ್ಲಿ. ಈಗ ಫೋರ್ಸ್ ಅಪ್ಲೈ ಮಾಡಿದಾಗ ಎಕ್ಸ್ಟ್ರಾ ವೆಲಾಸಿಟಿನೂ ಆಗುತ್ತೆ. ಆ ಆಕ್ಸಿಲರೇಷನ್ ಎಷ್ಟಾಯಿತು, 5 ಮೀಟರ್ ಪರ್ ಸೆಕೆಂಡ್ ಆಕ್ಸಿಲರೇಷನ್ ಆಯಿತು. ಸೊ ಆ ಫೋರ್ಸಿಂದ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಅದರ ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಸೊ ಫೈನಲ್ ವೆಲಾಸಿಟಿ ಏನಾಯಿತು, ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಎ ಟಿ ಆಯಿತು. ಸೊ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ 1 ಇದೆ, ಆಕ್ಸಿಲರೇಷನ್ ಎಷ್ಟು 5, ಟೈಮ್ ಎಷ್ಟು ಕೊಟ್ಟಿದ್ದಾನೆ 2 ಸೆಕೆಂಡ್ಸ್ ಆ್ಯಕ್ಟ್ ಆಗ್ತದೆ. ಸೊ 1 + 10 ವಿಚ್ ಇಸ್ ನಥಿಂಗ್ ಬಟ್ 11 ಮೀಟರ್ ಪರ್ ಸೆಕೆಂಡ್. ಏನಿದು ವೆಲಾಸಿಟಿ. ಫೈನಲ್ ವೆಲಾಸಿಟಿ ಎಷ್ಟಿದೆ, ಇನಿಷಿಯಲ್ ವೆಲಾಸಿಟಿ ಇಷ್ಟರಲ್ಲಿ ಮೂವ್ ಆದಾಗ ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ, 11 ಮೀಟರ್ ಪರ್ ಸೆಕೆಂಡ್. ಯಾವಾಗ ಇದು, ಈ ಫೋರ್ಸಲ್ಲಿ ಕೊಟ್ಟಾಗ, ಎಕ್ಸ್ಟ್ರಾ ಫೋರ್ಸ್ ಕೊಟ್ಟಾಗ. ಸೊ ಈ ಥರ ಆಯ್ತು ನೋಡಿ. ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟಾಗಬೇಕು, 11 ಮೀಟರ್ ಪರ್ ಸೆಕೆಂಡ್ ಆಗಬೇಕು. ನೀವು ಎಕ್ಸ್ಟ್ರಾ ಫೋರ್ಸ್ ಕೊಟ್ಟಾಗೆ ಇನ್ನೊಂದು ಸ್ಪೀಡಲ್ಲಿ ಹೋಗ್ತೀರಾ. ಆ ಫೈನಲ್ ಆಗಿ ರೀಚ್ ಆಗಿರೋಂಥ ಸ್ಪೀಡ್ ಎಷ್ಟು, ಇಷ್ಟು. ಫೈನಲ್ ಆಗಿ ರೀಚ್ ಆಗಿರೋಂಥ ವೆಲಾಸಿಟಿ ಎಷ್ಟು, 11 ಮೀಟರ್ ಪರ್ ಸೆಕೆಂಡ್. ಸ್ಪೀಡಲ್ಲ, 11 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇದೆ. ಸೊ ಆಕ್ಸಿಲರೇಷನ್ ಇಷ್ಟಿದೆ, ವೆಲಾಸಿಟಿ ಇಷ್ಟಿದೆ. ಸೊ ಇದರಲ್ಲಿ ಹೇಳಬೇಕಂದ್ರೆ ನಿಮಗೆ ಈ ಬೇಸಿಕ್ ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಈ ಕ್ವಶನ್ ಕೊಟ್ಟಿದ್ದಾನೆ. v is equal to u plus at square at. ಸೊ v square is equal to u square plus 2at ಬರುತ್ತೆ, ಅದು ಬೇರೆ ಫಾರ್ಮುಲಾ, ಇದು ಒಂದು ಫಾರ್ಮುಲಾ. ಇದರಿಂದನೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ.
ವೆನ್ ದಿ ಟೆಂಪರೇಚರ್ ಆಫ್ ಎ ಸಾಲಿಡ್ ಸರ್ಫೇಸ್ ಚೇಂಜಸ್ ಫ್ರಮ್ ಇಷ್ಟರಿಂದ ಇಷ್ಟು T1 ಅಂತ ತೊಗೊಂಡ್ರೆ ಇದು T2 ಅಂತ ತೊಗೊಂಡ್ರೆ ವೆನ್ ದಿ ಟೆಂಪರೇಚರ್ ಆಫ್ ಎ ಸಾಲಿಡ್ ಸರ್ಫೇಸ್ ಒಂದು ಯಾವುದೋ ಒಂದು ಸರ್ಫೇಸ್ ಇಟ್ಕೊಳ್ಳೋಣ. ಇನಿಷಿಯಲ್ ಟೆಂಪರೇಚರ್ T1 ಇತ್ತು, ಆದಮೇಲೆ ಇದಕ್ಕೆ ಯಾವುದಕ್ಕೆ ಟೆಂಪರೇಚರ್ ಚೇಂಜ್ ಆಗ್ತಿದೆ T2 ಚೇಂಜ್ ಆಗ್ತಿದೆ. ದ ಟೋಟಲ್ ಎಮಿಸಿವ್ ಪವರ್, ಇದು ಏನು ಎಮಿಸಿವ್, EMESSIV ಎಮಿಸಿವ್, ಟೋಟಲ್ ಎಮಿಸಿವ್ ಪವರ್, ಅದು ಎಮಿಸಿವ್ ಪವರ್ ಚೇಂಜಸ್ ಫ್ರಮ್ E1 to E2. ಇದರ ಎಮಿಸಿವ್ ಪವರ್ E1 ಇದ್ದಿದ್ದು E2ಗೆ ಚೇಂಜ್ ಆಗ್ತಿದೆ. ದ ರೇಷಿಯೋ ಆಫ್ E1 by E2 ಏನಂತ ಕೇಳ್ತಾನೆ. ಸೊ ನಿಮಗೆ ಗೊತ್ತಿರಲೇಬೇಕು, ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು T⁴ ಅಂತ ಗೊತ್ತಿರಬೇಕು. ಈ ಫಾರ್ಮ್ನ ನಮಗೆ ಎಮಿಸಿವಿಟಿವಿಗೆ ಫಾರ್ಮ್ನ ಇದೆ ಇದು. ಸೊ ನಾವು ಇಲ್ಲಿ ಹೇಳಬೇಕಂದ್ರೆ ಸ್ಟೀಫನ್ ಬೋಲ್ಟ್ಸ್ಮನ್ ಲಾ ಅಂತ ಒಂದು ಬರುತ್ತೆ. ಸ್ಟೀಫನ್ ಬೋಲ್ಟ್ಸ್ಮನ್ ಲಾ ಪ್ರಕಾರ ಈ ಫಾರ್ಮ್ನ ನಾವು ಬರೆದಿರ್ತೀವಿ, ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು T⁴ ಅಂತ ಹೇಳ್ಬಿಟ್ಟು. ಸೊ ಸ್ಟೀಫನ್ ಬೋಲ್ಟ್ಸ್ಮನ್ ಲಾ ಪ್ರಕಾರ ಏನು ಹೇಳ್ತಾನೆ ಅಂದರೆ, ಮ್ಯಾಕ್ಸಿಮಮ್ ರೇಡಿಯೇಷನ್ ಯಾವುದರಿಂದ, ಬ್ಲ್ಯಾಕ್ ಬಾಡಿಯಿಂದ ಯಾವ ರೀತಿ ಎಮಿಟ್ ಆಗುತ್ತೆ ಅಂದರೆ 4th ಪವರ್ ಆಫ್ ದಿ ಟೆಂಪರೇಚರ್, 4th ಪವರ್ ಆಫ್ ದಿ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾನೆ. ಸೊ ಏನಂತ ಹೇಳ್ಬೋದು ಅಂದರೆ, ಎನರ್ಜಿ ಎಮಿಟೆಡ್ ಬೈ ಬ್ಲ್ಯಾಕ್ ಬಾಡಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ 4th ಪವರ್ ಆಫ್ ದಿ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದಿ ಬಾಡಿ ಆ್ಯಂಡ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಟೀಫನ್ ಬೋಲ್ಟ್ಸ್ಮನ್ ಲಾ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಹೇಗೆ ಬರ್ಕೊಳ್ಬೋದು ಅಂದರೆ, ಮ್ಯಾಕ್ಸಿಮಮ್ ಎನರ್ಜಿ ಎಮಿಟೆಡ್ ಬೈ ಬ್ಲ್ಯಾಕ್ ಬಾಡಿ ಈಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಅಂದರೆ ಸ್ಟೀಫನ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಸಿಗ್ಮಾ ಅಂತ ಹೇಳ್ತೀವಿ ಇದನ್ನು, ಇಂಟು 4th ಪವರ್ ಆಫ್ ದಿ ಟೆಂಪರೇಚರ್, 4th ಪವರ್ ಆಫ್ ದಿ ಅಬ್ಸಲ್ಯೂಟ್ ಟೆಂಪರೇಚರ್. ಇದನ್ನು ನಾವು ಅಕಾರ್ಡಿಂಗ್ ಟು ಸ್ಟೀಫನ್ ಬೋಲ್ಟ್ಸ್ಮನ್ ಲಾ ಪ್ರಕಾರ ಬರೆದಿರ್ತೀವಿ ಇದನ್ನು. ವೇರ್ ಸಿಗ್ಮಾ ಅಂದ್ರೇನು, ಕಾನ್ಸ್ಟೆಂಟು, ಸ್ಟೀಫನ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಸಿಗ್ಮಾ ಎಷ್ಟಾಗಿರ್ತಪ್ಪ ಅಂತಂದರೆ ಇದು 5.66 ಇಂಟು 10⁻⁻8 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಕೆಲ್ವಿನ್ ಪವರ್ 4 ಆಗುತ್ತೆ. ಭಾಳ ಇಂಪಾರ್ಟೆಂಟು ಸ್ಟೀಫನ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟು. ಅದಾಗಿನ ನಂತರ ಅದರ ಯೂನಿಟ್ ಇದೆಲ್ಲ, ಅದನ್ನು ಯೂನಿಟ್ನ ಕೇಳೋಕ್ಕೆ ಚಾನ್ಸಸ್ ಇರುತ್ತೆ. ಅದಾಗಿನ ನಂತರ ಇದು ಇ ಅಂತ ಏನಿದೆಲ್ಲ, ಇದನ್ನು ಭಾಳಷ್ಟು ಟೆಕ್ಸ್ಟ್ ಬುಕ್ಸಲ್ಲಿ ನಿಮಗೆ EB ಅಂತ ಮೆನ್ಷನ್ ಮಾಡ್ತಾರೆ. ವೇರ್ EB ಈಸ್ ಈಕ್ವಲ್ ಟು ಬ್ಲ್ಯಾಕ್ ಬಾಡಿ ಎಮಿಸಿವ್ ಪವರ್ ಅಂತ ಹೇಳ್ತೀವಿ, ಬ್ಲ್ಯಾಕ್ ಬಾಡಿಯ ಎಮಿಸಿವ್ ಪವರ್, ಬ್ಲ್ಯಾಕ್ ಬಾಡಿಯ ಎಮಿಸಿವ್ ಪವರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಯೂನಿಟು ನೋಡ್ಕೊಂಡಿದ್ದೀರಾ. ಅದೇ ಥರನೇ ಇನ್ನು ಟೆಂಪರೇಚರ್ ಅಂದ್ರೇನು, T ಅಂದ್ರೇನು, ಅಬ್ಸಲ್ಯೂಟ್ ಟೆಂಪರೇಚರ್ ಇನ್ ಕೆಲ್ವಿನಲ್ಲಿ, ಅಬ್ಸಲ್ಯೂಟ್ ಟೆಂಪರೇಚರ್ ಇನ್ ಕೆಲ್ವಿನ್. ಓಕೆನಾ? ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈಗ ನಾವು ಈ ಸ್ಟೀಫನ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂದರೆ ಈ ಸ್ಟೀಫನ್ ಬೋಲ್ಟ್ಸ್ಮನ್ದು ಲಾ ಏನಿದೆಲ್ಲ ಅದ್ರ ಪ್ರಕಾರ ಬರ್ಕೊಂಡಿರೋಂಥ ಫಾರ್ಮ್ನಿಂದ ನಾವೇನು ಬರಿಬೋದು ಅಂತಂದರೆ, ಅವ್ರೇನು ಕೇಳಿದರೆ E1 E2ನ. ಸೊ E1 ಏನಾಗುತ್ತೆ, E1 ಈಸ್ ಈಕ್ವಲ್ ಟು ಸಿಗ್ಮಾ ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್ ಎಲ್ಲ ಯಾವುದೇ ಇತ್ತಂದ್ರೂ, ಯಾವುದೇ ಸರ್ಫೇಸ್ಗೆ ಇತ್ತಂದ್ರೂ. ಸೊ E1 ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು T⁴ ಆ್ಯಂಡ್ E2ನೂ ಕೇಳಿದಾರಲ್ಲ, E2 ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು T⁴ ಆಯಿತು. ಸೊ ನಮಗೆ ರೇಷಿಯೋ ಕೇಳ್ತಿರೋ ಕಾರಣ E1 by E2 ಕೇಳ್ತಿರೋ ಕಾರಣ E1 by E2 ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು T⁴ ಡಿವೈಡೆಡ್ ಬೈ ಸಿಗ್ಮಾ ಇಂಟು T⁴. ಸೊ ಸಿಗ್ಮಾ ಕ್ಯಾನ್ಸಲ್ ಆದರೆ E1 by E2 ಈಸ್ ಈಕ್ವಲ್ ಟು T1 by T2 ಹೋಲ್ ಪವರ್ 4 ಅಂತ ಆಯಿತು. ಸೊ ಇಲ್ಲಿ ನಮಗೆ ಟೆಂಪರೇಚರ್ ಕೊಟ್ಟಿದ್ದಾರೆ. ನಾನು ಏನಂತ ಹೇಳಿದೆ, ಅಬ್ಸಲ್ಯೂಟ್ ಟೆಂಪರೇಚರ್ ಇನ್ ಕೆಲ್ವಿನಲ್ಲಿ ಇರಬೇಕಂತ ಹೇಳಿದ್ನಲ್ಲ, ಇದಕ್ಕೆ ಪ್ಲಸ್ 273 ಮಾಡಿದ್ರೆ ಸೊ ಎಷ್ಟಾಗಬೇಕು ನೋಡಿ, 227 ಪ್ಲಸ್ 273 ಎಷ್ಟಾಯ್ತು, ಇದು 500 ಆಯಿತಾ, 500 ಕೆಲ್ವಿನ್. ಇದು T1 ಕರೆಕ್ಟಾ ನೋಡಿ, 200 400 ಪ್ಲಸ್ ಅದೊಂದು ಆ ಕಡೆ ಅಂದರೆ 500 ಆಯಿತು. ಅದೇ ಥರ ಇದನ್ನು ನೋಡಿ, ಇದಕ್ಕೆ ಎಷ್ಟು ಮಾಡ್ತೀರಾ, ಪ್ಲಸ್ 273 ಮಾಡ್ತೀರಾ. ಸೊ ಎಷ್ಟಾಗುತ್ತೆ, 1200 1400, ಇದು 1500 ಕೆಲ್ವಿನ್, ಇದು T2. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡಿ ಅಷ್ಟೇ. ದೇರ್ಫೋರ್ E1 by E2 ಈಸ್ ಈಕ್ವಲ್ ಟು T1 ಎಷ್ಟಿದೆ, T1 ಬಂದು 500 ಇದೆ, T2 ಎಷ್ಟಿದೆ 1500 ಇದೆ, ಹೋಲ್ ಪವರ್ 4. ಸೊ ಇನ್ನು ಏನಿದೆ ಕ್ಯಾಲ್ಕುಲೇಷನ್ ಬಾಕಿ ಇದೆ ನೋಡಿ. ಸೊ ಕ್ಯಾಲ್ಕುಲೇಷನಲ್ಲಿ ಏನು ಮಾಡ್ತಾರೆ, 00 ಇಲ್ಲಿ 00 ಕ್ಯಾನ್ಸಲ್ ಮಾಡಿ, ಇನ್ನೇನು ಉಳಿತು 5/15 ಉಳಿತು, ಪವರ್ 4 ಇಲ್ಲ, 5 1s 5 3s, ಇನ್ನೇನು ಉಳಿತು 1/3 ಉಳಿತು, ಪವರ್ 4. ಇದೇನು E1 by E2. ಸೊ ಇದಕ್ಕೆ ಏನಾಗುತ್ತೆ ನೋಡಿ, 1/3 ಅಂದರೆ 3/4 ಎಷ್ಟಾಗುತ್ತೆ ನೋಡಿ, 3/4. ಒಂದು ಸ್ವಲ್ಪ ನೋಡಿ, ಏನಿಲ್ಲಿ 3/4 ಅಲ್ವಾ, 3/4 3 ಇಂಟು 3 ಇಂಟು 3 ಇಂಟು 3 3 3s 9 9 3s 27 27 3s ಎಷ್ಟಾಗುತ್ತೆ, 128 ಆಗುತ್ತಾ. ಸೊ 3/4 ಏನಾಗುತ್ತೆ ಅಂದರೆ 81 ಆಗುತ್ತೆ, ಯಾಕಂದರೆ 3 3s 9 9 3s 27 27 3s 81 ಆಯಿತು, ಇದು 3/4. ಸೊ ಇಲ್ಲಿ ನಮಗೆ ಏನು ಬರಬೇಕು, E1 by E2 1/81 ಇರಬೇಕು. ಬಟ್ ಇಲ್ಲಿ 81 ಇದೆ. ಸೊ ಆಪ್ಷನ್ ಸಿನೂ ಅಲ್ಲ, ಬಿನೂ ಅಲ್ಲ, ಏನೂ ಅಲ್ಲ, ಆಪ್ಷನ್ ಡಿ ಚೂಸ್ ಮಾಡಬೇಕು. ಒಂದು ವೇಳೆ ಈ ಥರ ಕೇಳಿದರೆ, ಫಾರ್ ಎಕ್ಸಾಂಪಲ್ E2 by E1 ಕೇಳಿದರೆ ನೀವೇನು ಮಾಡ್ಬೋದಾಯಿತು, T2 by T1 ಆಗ್ತಿತ್ತಾ, T2 by T1 ಪವರ್ 4. ಸೊ T2 ಎಷ್ಟಿತ್ತು 1500 ಡಿವೈಡೆಡ್ ಬೈ T1 ಎಷ್ಟಿದೆ 500 ಪವರ್ 4, ಇದು 0 ಇದು 0 ಕ್ಯಾನ್ಸಲ್,
ಡಬಲ್ ಜೀರೋಸ್ಗೆ 15 ಡಿವೈಡೆಡ್ ಬೈ 5 ಇರುತ್ತೆ. ಇನ್ನು ಇದಕ್ಕೆ 4, 5 1 5 3 ಸೊ 3/4 ಅಂದರೆ 81. ಸೊ ನಿಮಗೆ E2/E1 ಕೇಳಿದರೆ ಆನ್ಸರ್ 81 ಆಗುತ್ತೆ. ಬಟ್ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದೇನೆ E1/E2. E2/E1 ಕೇಳಿದರೆ 81, ಬಟ್ E1/E2 ಕೇಳಿರೋ ಕಾರಣದಿಂದ 1/81 ಆಗುತ್ತೆ. E2/E1 ಕೇಳಿದರೆ 81 ಆಗುತ್ತೆ. ಸೊ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. ಸೊ ನಾನು ಈ ಪ್ರಶ್ನೆನ E1/E2 ತೊಗೊಂಡಿದ್ದೀನಿ. ಸೊ ಇದಕ್ಕೆ ಆಪ್ಷನ್ ಏನಾಗಬೇಕು, ನಾನು ಆಗಬೇಕು. ಸೊ ನಿಮಗೆ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ ಏನಿದೆಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ನೋಡಿ. ಏನಂತ ಹೇಳಿರ್ತೀರ, ಎಮಿಸಿವ್ ಪವರ್ ಆಫ್ ಎ ಬ್ಲ್ಯಾಕ್ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ 4th ಪವರ್ ಆಫ್ ದಿ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳಿರ್ತೀವಿ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು, ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಈ ಲಾ ಇಂಪಾರ್ಟೆಂಟ್ ಹೇಳಬೇಕಂದ್ರೆ, ಎಮಿಸಿವ್ ಪವರ್ ಬಂದು ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ 4th ಪವರ್ ಆಫ್ ದಿ ಟೆಂಪರೇಚರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಸರ್ಫೇಸ್ ಏರಿಯಾ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ, ಪ್ರೀವಿಯಸ್ ಕ್ವಶನ್ ಇದು. ಅದಾಗಿ ನಂತರ ಇನ್ನೊಂದು ಹೇಳ್ತಾನೆ, ಎಮಿಸಿವ್ ಪವರ್ ಬಂದು 4 ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಟೆಂಪರೇಚರ, ಇನ್ನೊಂದು ಏರಿಯಾ ಒಂದು ಆಯಿತಾ. ಅದಾಗಿ ನಂತರ ಇನ್ನೊಂದು ಏನಾಗಿರಬೇಕು, ಸರ್ಫೇಸ್ ಏರಿಯಾ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಟೆಂಪರೇಚರ್ ಆ್ಯಂಡ್ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ ಇನ್ನೊಂದಿದೆ, ಎಮಿಸಿಟಿವಿಟಿ ಆಫ್ ಎ ರಿಯಲ್ ಸರ್ಫೇಸ್ದು. ಬಟ್ ಇಲ್ಲಿ ಟೋಟಲ್ ಎಮಿಸಿವ್ ಪವರ್ ಕೇಳಿರೋದಲ್ಲ, ಟೋಟಲ್ ಎಮಿಸಿವ್ ಪವರ್ ಬಂದು ನಿಮಗೆ ಇದಿರುತ್ತೆ ನೋಡಿ. ಟೋಟಲ್ ಎಮಿಸಿವ್ ಪವರ್ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು T⁴ ಆಗಿರುತ್ತೆ. ಇಲ್ಲಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೆ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇರ್ಬೋದು ಇದು. ಅದಾಗಿ ನಂತರ ಇದ್ರದ್ದು ಯೂನಿಟ್ ಕೂಡ ಭಾಳ ಇಂಪಾರ್ಟೆಂಟ್. ಯಾವುದ್ರದ್ದು ಇದೇನು ಬರುತ್ತಪ್ಪ ಅಂತಂದರೆ, ನಮಗೆ ಸಿಂಪ್ಲಿಫಿಕೇಷನ್ ಎಲ್ಲ ಮಾಡಿದ ನಂತರ Wm/m² ಬರುತ್ತೆ ಯೂನಿಟ್ದು. ಓಕೆನಾ. ಬ್ಲ್ಯಾಕ್ ಬಾಡಿ ಎಮಿಸಿವ್ ಪವರ್ದು ಏನಾಗುತ್ತೆ ಅದಾಗುತ್ತೆ. ಎಮಿಸಿವ್ ಪವರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ 4th ಪವರ್ ಆಫ್ ದಿ ಟೆಂಪರೇಚರ್ ಆ್ಯಂಡ್ ಸರ್ಫೇಸ್ ಏರಿಯಾ. ನಿಮ್ಗೆ ಅಲ್ಲಿ ಸರ್ಫೇಸ್ ಏರಿಯಾ ಬರ್ಸಿಲ್ಲ, ಬಟ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ 4th ಪವರ್ ಆಫ್ ದಿ ಟೆಂಪರೇಚರ್ ಇತ್ತಂದರೆ ಅದೇ ನಿಮ್ಮ ಆಪ್ಷನ್ ಆಗುತ್ತೆ. ಎಮಿಸಿವ್ ಪವರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ 4th ಪವರ್ ಆಫ್ ದಿ ಟೆಂಪರೇಚರ್. ಇದನ್ನು ಚೆನ್ನಾಗಿ ತಲೆ ಒಳಗೆ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾನೆ. ಆದಮೇಲೆ ಎಮಿಸಿವ್ ಪವರ್ ಏನಿದೆಯಲ್ಲ ಅದು ಎಮಿಸಿಟಿವಿಟಿ ಬಂದು 0 to ಯೂನಿಟಿಗೆ ಲೈ ಆಗುತ್ತೆ ಇವೆರಡರ ಮಧ್ಯದಲ್ಲಿ. ಫಾರ್ ರಿಯಲ್ ಬಾಡೀಸ್ಗೆ ಅದು ಏನಾಗಿರುತ್ತೆ ಅಂದರೆ ಆಲ್ವೇಸ್ ಲೆಸ್ ದೆನ್ 1 ಇರುತ್ತೆ, ಆಲ್ವೇಸ್ ಲೆಸ್ ದೆನ್ ಯೂನಿಟ್ ಇರುತ್ತೆ. ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಎಕ್ಸಾಮಲ್ಲಿ ಕೇಳಬೇಕಂದ್ರೆ ಫಾರ್ಮುಲಾ ಕೇಳ್ತಾನೆ, ಡೆಫಿನೇಷನ್ ಕೇಳ್ತಾನೆ, ಅದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿದೆ ಅನ್ನೋದೊಂದು ಕೇಳ್ತಾನೆ. ಇನ್ನೊಂದು ನೋಡಿ, ಎ ಲಿಕ್ವಿಡ್ ಈಸ್ ಕಂಪ್ರೆಸ್ಡ್ ಇನ್ ಎ ಸಿಲಿಂಡರ್ ಆಫ್ ವಾಲ್ಯೂಮ್ 0.04 ಅಟ್ 50, ಇದು ಮೀಟರ್ ಕ್ಯೂಬ್, ಇದು ಅಟ್ 50 kg cm². ಇಲ್ಲಿ ನಮಗೆ ಇದ್ರದ್ದು ಯೂನಿಟ್ ಏನು ಕೊಟ್ಟಿದ್ದಾನೆ ಅಂದರೆ cm², ಇದು cm², kg/cm². ಇಲ್ಲಿನೂ ನೋಡಿ ಮೀಟರ್ ಕ್ಯೂಬ್, ಇದು kg/cm². ಸೊ ಇಲ್ಲಿ ನೋಡಿ, ಎ ಲಿಕ್ವಿಡ್ ಈಸ್ ಕಂಪ್ರೆಸ್ಡ್ ಇನ್ ಎ ಸಿಲಿಂಡರ್ ಹ್ಯಾಸ್ ಎ ವಾಲ್ಯೂಮ್ 0.04 ಮೀಟರ್ ಕ್ಯೂಬ್, ಇದು V1 ಎಷ್ಟು 0.04 ಮೀಟರ್ ಕ್ಯೂಬ್ ಅಟ್ 50 kg/cm². 50 kg/cm². ಇದ್ರದ್ದು ನೋಡಿ ನಿಮಗೆ Nm/m² ನೋಡಿರ್ತಾರೆ. ಇದು ಯಾವುದ್ರ ಯೂನಿಟು, ಪ್ರೆಷರ್ ಬರ್ಬೋದಾ. ಸೊ ವಾಲ್ಯೂಮ್ ಇದೆ ಅಂತಂದ್ರೆ ಅದ್ರ ಮೇಲೆ ಪ್ರೆಷರ್ ಆ್ಯಕ್ಟ್ ಆಗ್ತಿರುತ್ತೆ ಅಂತ ಹೇಳ್ದಂಗೆ. ಸೊ ಈ ಲಿಕ್ವಿಡ್ ಈಸ್ ಕಂಪ್ರೆಸ್ ಆದಾಗ ಏನು ಪ್ರೆಷರ್ ಆ್ಯಕ್ಟ್ ಆಗಬೇಕು. ಸೊ ಫಸ್ಟ್ P1 ಕೊಟ್ಟಿದ್ದಾನೆ, ಎಷ್ಟು 50 kg/cm². ಆ್ಯಂಡ್ ದಿ ವಾಲ್ಯೂಮ್ ಇಲ್ಲಿ ನೋಡಿ, ದ ಲಿಕ್ವಿಡ್ ಈಸ್ ಕಂಪ್ರೆಸ್ಡ್ ಸಿಲಿಂಡರ್ ಹ್ಯಾಸ್ ಎ ವಾಲ್ಯೂಮ್ ಇಷ್ಟಿತ್ತು and at 50 kg/cm² and a volume of 0.039 meter cube at 150 kg/cm². ಅಂದರೆ ಇಷ್ಟಿಗೆ ಕಂಪ್ರೆಸ್ ಆಗಿದೆ ಅದು 0.039 ಮೀಟರ್ ಕ್ಯೂಬ್. ಯಾವ ಪ್ರೆಷರ್ಗೆ ಫೈನಲ್ ಪ್ರೆಷರ್ ರೀಚ್ ಆಗಿರೋದು P2 150 kg/cm². ಸೊ ಇನ್ಷಿಯಲ್ ಆಗಿ ಇಷ್ಟು ಪ್ರೆಷರ್ ಅಪ್ಲೈ ಮಾಡಿದ್ದು, ಸೆಕೆಂಡಲ್ಲಿ ಅಪ್ಲೈ ಮಾಡಿದಾಗ ಇಷ್ಟು ಇನ್ಷಿಯಲ್ ವಾಲ್ಯೂಮ್ ಇತ್ತು, ಕಂಪ್ರೆಸ್ ಮಾಡಿದ್ಮೇಲೆ ಆಗಿದ್ದು ಇಷ್ಟು ವಾಲ್ಯೂಮ್. ಓಕೆನಾ, ಕಮ್ಮಿ ಆಗಿದೆ ನೋಡಿ ವಾಲ್ಯೂಮ್ 0.03, ಅಲ್ಲಿ 0.04 ಬಂದಿದೆ. ಸೊ ಈಗ ನಮಗೇನು ಕೇಳ್ತಾ ಇದ್ದಾನೆ ಅಂತಂದರೆ ಇದರೊಳಗಡೆ ದ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಭಾಳ ಇಂಪಾರ್ಟೆಂಟ್ ಇದು, ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಸೊ ನಮಗಿಲ್ಲಿ ದ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಏನು, ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಕೇಳ್ತಿದ್ದಾನಲ್ಲ, ನಮಗೆ ಗೊತ್ತಿದೆ ಫಾರ್ಮುಲಾ ಇದೆ ಇದಕ್ಕೆ ವಿನೋ. ಸೊ ಎಲ್ಲ ನೋಡಿ ಬೇಸಿಕ್ ಫಾರ್ಮುಲಾಸ್ ಮೇಲೆ ಕೇಳ್ತಿರೋದು. ಸೊ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಕೇಳ್ತಿರೋದಲ್ವಾ. ಸೊ ಕೆ ಈಸ್ ಈಕ್ವಲ್ ಟು ಈ ಥರ ನಮಗೆ ಪ್ರೆಷರ್ ಚೇಂಜ್ ಕೊಟ್ಟಾಗ ಡಿ.ಪಿ ಡಿವೈಡೆಡ್ ಬೈ ವಾಲ್ಯೂಮ್ ಚೇಂಜು ಕೊಟ್ಟಾಗ ನಮಗೇನಾಗುತ್ತೆ ಡಿ.ವಿ ಡಿವೈಡೆಡ್ ಬೈ ವಿ. ಕಂಪ್ರೆಸಿಬಿಲಿಟಿ ಇರೋ ಕಾರಣದ ವಿತ್ ನೆಗೆಟಿವ್ ಬರುತ್ತೆ. ಓಕೆನಾ. ಸೊ ಕಂಪ್ರೆಸ್ ಮಾಡಿದಾಗ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಇರಬೇಕಲ್ಲ, ಅದು ಮೈನಸ್ ಅಂತ ಬಂದಿರುತ್ತೆ. ಈಗ ಇಲ್ಲಿ ನೋಡಿ ಇದರೊಳಗಡೆ ನಾನು ಏನು ಮಾಡ್ತೀನಿ, ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ ಏನು ಮಾಡೋಣ, ಕೆ ಈಸ್ ಈಕ್ವಲ್ ಟು ಪ್ರೆಷರ್ P2 ಮೈನಸ್ P1 ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಮಾಡ್ಕೊಳ್ತಿದ್ದೀನಿ ಡಿವೈಡೆಡ್ ಬೈ ವಾಲ್ಯೂಮು. ವಾಲ್ಯೂಮ್ ಏನಿದೆ V2 ಮೈನಸ್ V1, ಯಾಕಂದರೆ ಡೆಲ್ಟಾ ವಿ ಅಲ್ವಾ, ಇದು ಒರಿಜಿನಲ್ ವಾಲ್ಯೂಮ್ ಅಂದರೆ ಇದನ್ನೇ ಒರಿಜಿನಲ್ ವಾಲ್ಯೂಮ್ ಅಂತ ತೊಗೊಳ್ಳಿ, ಇನ್ಷಿಯಲ್ ವಾಲ್ಯೂಮನ್ನು, ಯಾಕಂದರೆ ಚೇಂಜ್ ಇನ್ ವಾಲ್ಯೂಮ್ ಕೊಟ್ಟಿಲ್ಲ ಅಲ್ಲಿ. ಸೊ P2 ಎಷ್ಟಿದೆ 150 ಮೈನಸ್ ಇದಕ್ಕೆ ವಿತ್ ನೆಗೆಟಿವ್ ಫ್ಯಾಕ್ಟರ್ ಇದೆ ನೋಡಿ, ನೆಗೆಟಿವ್ ಟರ್ಮ್ ಇದೆ, ನೆಗೆಟಿವ್ ಸೈನ್ ಇದೆ, 150 ಮೈನಸ್ 50 ಡಿವೈಡೆಡ್ ಬೈ
ಮೈನಸ್ ಆಫ್ ಇದು 0.039 ಮೈನಸ್ 0.04 ಕರೆಕ್ಟಾ 0.04 ಡಿವೈಡೆಡ್ ಬೈ 0.04. ಇವಾಗ ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ 100 ಮೈನಸ್ 150 ಮೈನಸ್ 50 ಎಷ್ಟಾಯಿತು 100 ಆಯಿತು ಡಿವೈಡೆಡ್ ಮೈನಸ್ ಇಲ್ಲಿ ನೋಡಿ 0.04 0.039 ಇದು 40 ಇದ್ದಂಗೆ ಇಲ್ಲಿ ನೋಡಿ 0.039 0.040. ಸೊ ಇಲ್ಲಿ ನೋಡಿ 40ನಲ್ಲಿ 9 ಹೋದರೆ ಎಷ್ಟು 40ನಲ್ಲಿ 39 ಹೋದರೆ 1 ಬಂತಾ 00.1 ಈ ಥರ ಬಂದಂಗೆ ಓಕೆನಾ. ನೋಡಿ 0.40 40ನಲ್ಲಿ 39 ಹೋದರೆ ಎಷ್ಟು 1 ಬರುತ್ತೆ ಏನು ಅನ್ನೋದು 01 ಯಾಕಂದರೆ ಡಬಲ್ ಡಿಜಿಟ್ನಲ್ಲಿ ಈ 40 ಮೈನಸ್ 39 ಮಾಡಿದ್ರೆ 01 ಅಂತೂ ಅಂದರೆ 1 ಅಂದರೂ ಒಂದೇನಾ. ಬಟ್ ಆದರೆ ನನಗೆ ಇಲ್ಲಿ 40ನಲ್ಲಿ ನೀವು ಹಿಂಗೂ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ 1 ಕ್ಯಾನ್ಸಲ್ ತೊಗೊಳ್ಳಿ 10ನಲ್ಲಿ 9 ಹೋದರೆ ಎಷ್ಟು 1 ಇಲ್ಲಿ ನೆಕ್ಸ್ಟ್ ಇರುತ್ತೆ 3ನಲ್ಲಿ 3 ಹೋದರೆ 0 0 0 ಹಂಗೂ ಮಾಡ್ಬೋದು ನಿಮ್ಮ ಇಷ್ಟ. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಆ ಥರ ಮಾಡಿ. ಸೊ ಕೆಳಗಡೆ ಏನು ಬಂತು ನೆಗೆಟಿವ್ ಟರ್ಮಲ್ಲಿ ಬರುತ್ತೆ ಯಾಕೆ ಬಿಗ್ಗೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಮೈನಸ್ ಬಿಗ್ಗೆಸ್ಟ್ ನಂಬರ್ ಅಲ್ವಾ. ಸೊ ಸ್ಮಾಲೆಸ್ಟ್ ನಂಬರ್ ಮೈನಸ್ ಬಿಗ್ಗೆಸ್ಟ್ ನಂಬರ್ ಮಾಡ್ತಿರೋದಿಲ್ಲಿ ಸ್ಮಾಲೆಸ್ಟ್ ಮೈನಸ್ ಬಿಗ್ಗೆಸ್ಟ್ ಏನು ಬರುತ್ತೆ ನೆಗೆಟಿವ್ 0.001 ಬಂತು ಕೆಳಗಡೆ 0.04 ಇದೆ. ಇವಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ k = 100 ಡಿವೈಡೆಡ್ ಬೈ ನೆಗೆಟಿವ್ ಇಂಟು ನೆಗೆಟಿವ್ ಏನು ಪಾಸಿಟಿವ್ ಆಗುತ್ತೆ ಅಂದರೆ 0.001 ಡಿವೈಡೆಡ್ ಬೈ 0.04. ಸೊ ಇವಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ a/b ಡಿವೈಡೆಡ್ ಬೈ ಸಿ ಅಂತಂದರೆ ಏನಾಗಬೇಕು a ಇಂಟು ಸಿ ಡಿವೈಡೆಡ್ ಬೈ ಬಿ ಆಗಬೇಕು. ಸೊ ಆ ಫಾರ್ಮುಲಾ ಪ್ರಕಾರ ಬರ್ಕೊಂಡಾಗ 100 ಇಂಟು 0.04 ಡಿವೈಡೆಡ್ ಬೈ 0.001. ಇನ್ನಕ್ಕೆ ಭಾಳ ಸಿಂಪಲ್ ನೋಡಿ ಕ್ಯಾಲ್ಕುಲೇಷನು ಹೆಂಗೆ ಮಾಡ್ತೀರ ಅಂದರೆ 100 ಇಂಟು 0.04 ಹೆಂಗೆ ಬರಿಬೋದು 4 ಡಿವೈಡೆಡ್ ಬೈ 100 ಅಂತ ಬರಿಬೋದಾ 4 ಡಿವೈಡೆಡ್ ಬೈ ಇಲ್ಲಿ ಇದನ್ನು ಎಷ್ಟು ಬರಿಬೋದು 1 ಡಿವೈಡೆಡ್ ಬೈ 1000 ಅಂತ ಬರಿಬೋದು 1 ಡಿವೈಡೆಡ್ ಬೈ 1000. ಇದನ್ನು ನಿಮಗೆ ಗೊತ್ತಿರುತ್ತೆ ಪಾಯಿಂಟ್ ಆದಮೇಲೆ 3 ನಂಬರ್ಸ್ ಇದ್ದಾವೆ. ಸೊ ಈ ಕಡೆ ಮೂವ್ ಮಾಡಿದ್ರೆ ಕೆಳಗಡೆ 3 ನಂಬರ್ಸ್ ಬಂತು. ಈಗ ಇದನ್ನು ಇನ್ನೂ ಫರ್ದರಾಗಿ ಸಿಮ್ಯುಲೇಷನ್ ಮಾಡಬೇಕಂದ್ರೆ ಹೆಂಗೆ ಮಾಡ್ತೀರಾ 4 ಇಂಟು 100 ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು ಬಟ್ ಸಿಮ್ಯುಲೇಷನ್ ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕಲ್ಲ 4 ಇಂಟು 100 400 ಡಿವೈಡೆಡ್ ಬೈ 100 ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 1000. ಇದು ಹೆಂಗಿದೆ a ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಬೈ ಡಿ ಏನು ಮಾಡ್ಬೋದು a ಇಂಟು ಡಿ ಡಿವೈಡ್ ಬೈ ಬಿ ಇಂಟು ಸಿ ಅಂತ ಮಾಡ್ಬೋದು. ಸೊ ಅವಾಗೇನಾಗುತ್ತೆ ಇದು ಬಲ್ಕ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು 400 ಇಂಟು 1000 ಡಿವೈಡೆಡ್ ಬೈ 100 ಇಂಟು 1. ಸೊ 100 1s 100 4s. ಸೊ 4 ಇಂಟು 1000 ಎಷ್ಟಾಯಿತು 4000 ಆಯಿತು ಏನಿದು ಬಲ್ಕ್ ಮಾಡ್ಯುಲಸ್. ಸೊ ಇದೇನಲ್ಲಿ ಬರಬೇಕು ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಬರಬೇಕು ಅಷ್ಟೇ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಇದಕ್ಕೇನು ಬಂತು ನೋಡಿರಿ 4000 ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಫೈನಲ್ ಆನ್ಸರ್ ಆಯಿತು. ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿರಿ ಎಕ್ಸಾಮಲ್ಲಿ ಕೇಳೋಂಥ ಕ್ವಶನ್ಸ್ ಇವು. ಬಟ್ ಇವುಗಳೇನಂದ್ರೆ ನಿಮಗೆ ಲೆಂತಿ ಅನಿಸುತ್ತೆ ಬಟ್ ಕ್ಯಾಲ್ಕುಲೇಷನ್ ಇಲ್ದಂಗೆ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಂತೆ ಆಗುತ್ತೆ ಹಾಗಾಗಿನೇ ಇಷ್ಟು ಲೆಂತಿ ಆಯಿತು. ಸೊ ನಿಮಗೆ ಡೆಸಿಮಲ್ ಪಾಯಿಂಟ್ ಕನ್ವರ್ಷನ್ ಚೆನ್ನಾಗಿ ಬಂತಂದರೆ ಈ ಥರ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಬಟ್ ಎಕ್ಸಾಮಲ್ಲಿ JEE ಪೇಪರ್ಗೆ ಈ ಥರ ಕ್ವಶನ್ಸ್ ಕೇಳ್ತಾನೆ. ಸೊ 2011 ಸಾಕಷ್ಟು ಈ ಥರ ಪ್ರಶ್ನೆಗಳನ್ನ ಕೇಳಿದರೆ ಹಾಗಾಗಿ ನನಗೊಬ್ಬರು ಸ್ಟೂಡೆಂಟ್ ಕಳಿಸಿರೋಂಥ ಕ್ವಶನ್ಸ್ಗಳನ್ನ ಇಲ್ಲಿ ತೊಗೊಂಡು ನಾನು ಸಾಲ್ವ್ ಮಾಡಿದ್ದೀನಿ. ಅದಾಗಿ ನಂತರ ನಿಮಗೆ ಪ್ರೀವಿಯಸ್ ಕ್ವಶನಲ್ಲಿ MEC ಬಗ್ಗೆ ಹೇಳಿದ್ನಲ್ಲ. ಸೊ ಸ್ಟೀಫೆನ್ ಬೋಲ್ಟ್ಜ್ಮನ್ ಲಾ ಪ್ರಕಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸ್ಟೀಫೆನ್ ಬೋಲ್ಟ್ಜ್ಮನ್ ಲಾ ಪ್ರಕಾರ ರೇಟ್ ಆಫ್ ಕೂಲಿಂಗ್ದು ಒಂದು ಫಾರ್ಮುಲಾ ಇದೆ. ರೇಟ್ ಆಫ್ ಕೂಲಿಂಗ್ ಇದನ್ನು ಒಂದು ನೆನ್ಪಿಟ್ಕೊಂಡ್ರೆ ಬೆಸ್ಟು. ರೇಟ್ ಆಫ್ ಕೂಲಿಂಗ್ ಈಸ್ ಈಕ್ವಲ್ ಟು ಇದನ್ನು ಕ್ಯೂ ಇಂದ ಡಿನೋಟ್ ಮಾಡಿದ್ರೆ ಸರ್ಫೇಸ್ ಏರಿಯಾಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಅದಾಗಿ ನಂತರ ಸರ್ಫೇಸ್ ಏರಿಯಾಗೆ ಸ್ಟೀಫೆನ್ ಬೋಲ್ಟ್ಜ್ಮನ್ ಲಾಗೆ ಹಾಗೂ ಸ್ಟೀಫೆನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ಗೆ ಸರ್ಫೇಸ್ ಏರಿಯಾಗೆ ಹಾಗೂ ಅಬ್ಸಲ್ಯೂಟ್ ಟೆಂಪರೇಚರಿನ 4th ಪವರ್ಗೆ ಇದಕ್ಕೆ ಡೈರೆಕ್ಟಾಗಿ ಪ್ರೊಪೋರ್ಷನಲ್ ಆಗಿರುತ್ತೆ. ಸೊ ರೇಟ್ ಆಫ್ ಕೂಲಿಂಗ್ದು ಫಾರ್ಮೇನು ಕ್ಯೂ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು AT⁴ ಆಗಿರುತ್ತೆ. ನಿಮಗೆ ಇಲ್ಲಿ MEC ಪವರ್ಗೆ ನಾವು ತೊಗೊಂಡ್ವಲ್ಲ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು T⁴ ಇಲ್ಲೂ ನೀವು ತೊಗೊಳ್ಬೋದು. ಇದಕ್ಕೆ ಏನಾಗಿರುತ್ತೆ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಯೂನಿಟ್ ಆಗಿರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಭಾಳ ಇಂಪಾರ್ಟೆಂಟು. ಎಕ್ಸಾಮ್ಸಲ್ಲಿ ನಿಮಗೆ ಈ ರೇಟ್ ಆಫ್ ಕೂಲಿಂಗ್ ಈ ಫಾರ್ಮುಲಾ ಮೇಲಾದರೂ ನೀವು ಮರಿಕಲ್ ಕೇಳ್ಬೋದು, ಈ MEC ಪವರ್ ಮೇಲಾದರೂ ಕೇಳ್ಬೋದು, ಅಥವಾ MEC ಪವರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಟ್ ಅಂತ ಕೇಳ್ತಾನೆ. ರೇಟ್ ಆಫ್ ಕೂಲಿಂಗ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಟು. ಇಲ್ಲಿ ನೋಡಿ ರೇಟ್ ಆಫ್ ಕೂಲಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ಫೇಸ್ ಏರಿಯಾ ಮೇಲೆ ಸರ್ಫೇಸ್ ಏರಿಯಾ ಮೇಲೆ T⁴ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಭಾಳ ಇಂಪಾರ್ಟೆಂಟ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮ್ಗೆ ಇನ್ನೂ ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು ಅಂದರೆ ನನಗೆ ಸೊ ಈ ವಿಡಿಯೋದಲ್ಲಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ MCQ ಸೀರೀಸ್ ಹೊಸದಾಗಿ MCQ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಒಂದು 10 ಡೇಸ್ಗೆ ಏನಿದೆಲ್ಲ ಆ ಟೈಮ್ಗೆ ಯೂಸ್ಫುಲ್ ಆಗುವಂಥ ಕೋರ್ಸು. ಸೊ ಆ ಕೋರ್ಸ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಅದರಲ್ಲಿ ಕಂಪ್ಲೀಟಾಗಿ ಒಂದು 1000-1200 MCQ ಸಾಲ್ವ್ ಆಗಿರುತ್ತೆ. ಇದೇ ರೀತಿಯಲ್ಲಿ ನಿಮಗೆ ಪ್ರೀವಿಯಸ್ ಆಗಿ ನಮ್ಮ ಯೂಟ್ಯೂಬ್ನಲ್ಲಿ ಹೇಗೆ ನೋಡ್ತಿರೋ ಅದೇ ಥರನೇ ಸಾಲ್ವ್ ಆಗಿರ್ತವೆ 1000 to 1000 MCQಸು. ಸೊ ನಿಮ್ಗೆ ಏನಾದರೂ ಅದು ಬೇಕಂದರೆ 9964600913 ಈ ನಂಬರ್ಗೆ ಕಾಲ್ ಮಾಡ್ಬೋದು.
ಸೊ ಅದೇ ಥರನೇ ಮೆಕ್ಯಾನಿಕಲ್ಗೆ ಆದರೆ ಈ ನಂಬರ್ಗೆ ಕಾಲ್ ಮಾಡಿ. ಮೆಕ್ಯಾನಿಕಲ್ಗಾದರೆ ಒಂದು ವೇಳೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಗೆ ಬೇಕಂತಂದರೆ ಎಲೆಕ್ಟ್ರಿಕಲ್ದು ಕೂಡ MCQs ಏನೋ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅದು ಬೇಕಂದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಯಾರಿಗೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕಂತಿದ್ರೋ MCQsನ 1200 MCQsನ ಸಾಲ್ವ್ ಮಾಡಿಬಿಟ್ಟು ಈ ಒಂದು ವಿಡಿಯೋಗೆ ಈ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆ ಕೋರ್ಸ್ನ ಮಾಹಿತಿನ ಪಡೆದುಕೊಳ್ಬೋದು. ಸೊ ಈ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಏನು ಕತೆ ಆ ಕೋರ್ಸ್ ಬಗ್ಗೆ ನನಗೆ ಅಷ್ಟು ಕಂಪ್ಲೀಟ್ ಡೀಟೇಲ್ ಗೊತ್ತಿಲ್ಲ. ಬೇಕಾಗಿರೋ ಡೀಟೇಲ್ನ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿರಿ. ಇಷ್ಟು ಹೇಳ್ತೀವಿ, ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಒನ್ಸ್ ಅಗೈನ್ ಹ್ಯಾವ್ ಎ ನೈಸ್ ಡೇ.